ನಿರೀಕ್ಷೆ ಇಲ್ಲದಿದ್ದರೆ ಖಂಡಿತವಾಗ್ಲೂ ನಮ್ಮಲ್ಲಿ ವಿಶ್ವಾಸ ಇಲ್ಲ ಅಂತೇಳಿ ಅರ್ಥ. ಯಾಕಂದರೆ ವಿಶ್ವಾಸವನ್ನು ಹುಟ್ಟಿಸುವವರು ಯಾರು? ಯೇಸು. ಅದನ್ನು ಪೂರ್ತೀಕರಿಸುವವರು ಯಾರು? ಯೇಸು. ಹಾಗಾದರೆ ಅದನ್ನು ಪೂರ್ತೀಕರಿಸಬೇಕಾದ್ರೆ ನಿರೀಕ್ಷೆ ಬೇಕಾ? ಅಲ್ಲಿ ಕರೆದದ್ದು ಯಾರು? ಯೇಸು ಅಲ್ವಾ? ಅಲ್ಲಿ ಕರೆದು ವಿಶ್ವಾಸವನ್ನು ಹುಟ್ಟಿಸಿದ್ರು. ನಾನು ಅಲ್ಲಿ ಕರ್ಕೊಂಡು ಹೋಗ್ತೇನೆ ನಿಮ್ಮನ್ನು, ದೋಣಿ ಹತ್ತಿ ಬನ್ನಿ, ವಿಶ್ವಾಸಿಸಿದ್ರು, ಹತ್ತಿದ್ರು. ಅದಾದ ನಂತರ ಮಧ್ಯದಲ್ಲಿ ನಿರೀಕ್ಷೆ ಇಲ್ಲ, ಅಲ್ಲಿ ಹೋಗ್ತೇವಾ ಇಲ್ವಾ ಅಂತೇಳಿ. ನಾವು ಸಾಯ್ತೇವೆ ಅಂತೇಳಿ ಹೇಳಿದರು. ಈ ದಿನ ನಾವು ಕೂಡ ಬೊಬ್ಬೆ ಹೊಡಿತಾ ಇದ್ದೇವೆ, ನಾವು ಸಾಯ್ತೇವೆ. ಆದರೆ ನಮಗೆ ಸಾವಿಲ್ಲ ಪ್ರಿಯರೇ. ನಾವು ನಿತ್ಯಕ್ಕೂ ಜೀವಿಸುವವರಾಗಿದ್ದೇವೆ ಪ್ರಿಯರೇ, ನಮಗೆ ಸಾವಿಲ್ಲ. ಆದರೆ ಇದು ಅರ್ಥ ಆಗಬೇಕು. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ನಮ್ಮ ನಿರೀಕ್ಷೆ ಏನು? ವಾಟ್ ಈಸ್ ಆ ಹೋಪ್ ಕೇಳಿದರೆ ನಿಜವಾಗ್ಲೂ ನಾವು ಒಂದೊಂದು ಹೋಪ್ ಹೇಳ್ತೇವೆ. ಎಲ್ರಿಗೂ ಒಂದು ಹೋಪ್ ಇದೆ. ಈ ಲೋಕದ ಜನರಿಗೆ, ನಾವು ಕೂಡ ಲೋಕದಲ್ಲೇ ಬದುಕ್ತಾ ಇದ್ದೇವೆ, ಒಂದು ನಿರೀಕ್ಷೆಯನ್ನು ಇಟ್ಕೊಂಡು ನಾವು ಬದುಕ್ತಾ ಇದ್ದೇವೆ. ಲೋಕದ ರೀತಿಯಲ್ಲಿ ನಿರೀಕ್ಷೆ ಅಂತೇಳಿ ಹೇಳಿದರೆ ತಮ್ಮ ಜೀವನಾಧಾರಕ್ಕೆ ಏನೆಲ್ಲ ಬೇಕೋ ಅದು ಸಿಗಬೇಕು ಎಂಬ ನಿರೀಕ್ಷೆ, ಮಕ್ಕಳಿಗೆ ಪರೀಕ್ಷೆಯಲ್ಲಿ ಪಾಸ್ ಆಗಬೇಕು ಎಂಬ ನಿರೀಕ್ಷೆ, ತಂದೆ ತಾಯಿಯಂದಿರಿಗೆ ಮಕ್ಕಳ ಬಗ್ಗೆ ಒಂದು ಡಾಕ್ಟರ್, ಇಂಜಿನಿಯರ್ ಆಗಬೇಕು ಎಂಬ ನಿರೀಕ್ಷೆ. ನೀವು ಓಡಾಡಿದರೆ ಹೊರಗಡೆ ಒಬ್ಬೊಬ್ಬರಿಗೂ ಒಂದೊಂದು ನಿರೀಕ್ಷೆ. ಆದರೆ ನಿಜವಾಗ್ಲೂ ಒಂದು ಕ್ರೈಸ್ತ ವಿಶ್ವಾಸಿಗೆ ಇರಬೇಕಾದ ಒಂದೇ ಒಂದು ಏಕಮಾತ್ರ ನಿರೀಕ್ಷೆ ಯೇಸು ಮಾತ್ರ. ಆದರೆ ನಿಜವಾಗ್ಲೂ ನಮ್ಮ ನಿರೀಕ್ಷೆ ಯೇಸು ಆಗಿದ್ದಾರಾ? ಪರೀಕ್ಷೆ ಮಾಡಿ ನೋಡಿದರೆ ಖಂಡಿತವಾಗ್ಲೂ ನಿರೀಕ್ಷೆ ಯೇಸು ಆಗಲಿಲ್ಲ. ಬದಲಾಗಿ ನಾವೆಲ್ಲೆಲ್ಲಿ ಯಾವ ಕ್ಷೇತ್ರದಲ್ಲಿದ್ದೇವೋ ಆ ಕ್ಷೇತ್ರದಲ್ಲಿ ಆ ನಿರೀಕ್ಷೆಯನ್ನು ಇಟ್ಕೊಂಡು ನಾವು ಜೀವಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತರು ಅಂದು ಶಿಷ್ಯರಿಗೆ ಹೇಳಿದರು, ನಾವು ಆಚೆ ದಡಕ್ಕೆ ಹೋಗೋಣ. ಯೇಸುನೇ ಕರೆದ್ರು ಅವರನ್ನು. ಮಾರ್ಕನ ಶುಭ ಸಂದೇಶ 4ನೇ ಅಧ್ಯಾಯದಲ್ಲಿ ನಾವು ಓದ್ತೇವೆ ಅಲ್ವಾ? ಅಲ್ಲಿ ಯೇಸು ಕರೀತಾರೆ, ನಾವು ಆಚೆ ದಡಕ್ಕೆ ಹೋಗೋಣ ಎಂದು. ಆ ಒಂದು ದೋಣಿಯಲ್ಲಿ ಈಚೆ ದಡದಿಂದ ಆಚೆ ದಡಕ್ಕೆ ಹೋಗಲು ಆ ಶಿಷ್ಯರನ್ನು ಕರೀತಾರೆ. ಆ ಶಿಷ್ಯರನ್ನು ಕರೆಯುವಾಗ ಶಿಷ್ಯರು ಬರ್ತಾರೆ, ಯಾಕಂದರೆ ತಮ್ಮ ಗುರು ಅವರ ಜೊತೆಗಿದ್ದಾರೆ, ನಾನು ಯಾವುದಕ್ಕೂ ಭಯಪಡಬೇಕಾಗಿಲ್ಲ ಅಂತೇಳಿ ಅವ್ರು ಹೋಗ್ತಾರೆ. ಹೋಗುವಾಗ ದಾರಿಯಲ್ಲಿ ಏನಾಗುತ್ತೆ ಅಂದರೆ, ನಮಗೊತ್ತು ಸರೋವರ ಅಲ್ಲೋಲ ಕಲ್ಲೋಲವಾಗುತ್ತೆ. ಆಚೆ ದಡಕ್ಕೆ ಸೇರಲಿಕ್ಕೆ ಯೇಸುನೇ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಪ್ರಿಯರೇ, ನಮ್ಮನ್ನು ಕೂಡ ಯೇಸು ಕ್ರಿಸ್ತರು ಈ ಲೋಕದಲ್ಲಿ ಆರಿಸಿದ್ದಾರೆ. ಯಾಕಂದರೆ ಅವರ ಒಂದು ದೋಣಿಯಲ್ಲಿ, ಅಂದರೆ ನಿತ್ಯ ಜೀವದೆಡೆಗೆ ನಮ್ಮನ್ನು ಸಾಗಿಸಲು ಅವರು ನಮ್ಮ ಜೊತೆಗಿದ್ದು ಪರಿಶುದ್ಧಾತ್ಮರನ್ನು ಕೊಟ್ಟು ಒಂದು ಜೀವಂತ ನಿರೀಕ್ಷೆ ಏನಂದರೆ ಸ್ವರ್ಗ ಸಾಮ್ರಾಜ್ಯ ಎಂಬ ಆ ದಡಕ್ಕೆ, ಆಚೆ ದಡಕ್ಕೆ ನಾವೊಬ್ಬೊಬ್ಬರು ಕೂಡ ಸೇರಬೇಕು ಎಂದು ಯೇಸು ಕ್ರಿಸ್ತರು ನಮ್ಮೊಬ್ಬೊಬ್ಬರನ್ನ ಆರಿಸಿದ್ದಾರೆ. ಇಂದು ಯೇಸು ಕ್ರಿಸ್ತರಲ್ಲೇ ನಮ್ಮ ವಿಶ್ವಾಸ ಅಲ್ವಾ? ಆದರೆ ನಿಜವಾಗ್ಲೂ ನಮ್ಮ ವಿಶ್ವಾಸ ಹೋಪ್ ಇನ್ ಜೀಸಸ್ ಯಾಕಾಗಿದೆ? ನಿಜವಾಗ್ಲೂ ನೋಡಿದರೆ ಲೋಕಕ್ಕೆ ಮಾತ್ರವೇ ಆಗಿದೆ. ಆದರೆ ಯೇಸು ಕ್ರಿಸ್ತರು ಈ ಜೀವಂತ ವಾಕ್ಯದಲ್ಲಿ ನುಡಿದಂಥ ಒಂದೊಂದು ಮಾತುಗಳು ಯಾವುದೇ ಒಂದು ಲೋಕಕ್ಕೆ ಹೋಗ್ಲಿಕ್ಕಲ್ಲ, ಲೋಕವನ್ನು ಆಶ್ರಯಿಸಿ ಲೌಕಿಕವಾದವುಗಳಿಗೆ ಒಲವು ತೋರಿ ಜೀವಿಸ್ಲಿಕ್ಕಲ್ಲ, ಬದಲಾಗಿ ನಿತ್ಯ ಜೀವದೆಡೆಗೆ ಹೋಗಬೇಕು. ನಾವು ಒಬ್ಬೊಬ್ಬರು ಕೂಡ ಆಚೆ ದಡಕ್ಕೆ ಸೇಫಾಗಿ ಸೇರಬೇಕು ಅಂತೇಳಿ ಈ ವಾಕ್ಯಗಳನ್ನು ಇಟ್ಟಿದ್ದಾರೆ. ಯಾಕೆ ಈ ಥರ ಹೇಳ್ತಾ ಇದ್ದಾನಂದರೆ, ನಿಜವಾಗ್ಲೂ ನನಗೆ ವಾಕ್ಯ ಗೊತ್ತಿರಲಿಲ್ಲ. ಆಗ ನಾನು ಪ್ರೆಗ್ನೆಂಟ್, ನನ್ನ ಜೊತೆ ಇನ್ನೊಂದು ಡಾಕ್ಟರ್ ವೈಫ್ ಕೂಡ ಇದ್ದರು ಪ್ರೆಗ್ನೆಂಟ್, ಅವರು ಕೂಡ ಸೇಮ್ ಟೈಮ್ ಡೆಲಿವರಿ. ಆಗ ಅವ್ರು ಕೇಳಿದಂಥ ಒಂದು ಪ್ರಶ್ನೆ, ಡಾಕ್ಟರ್ ಹೆಂಡ್ತಿ, ಅಲ್ಲ ನಿನಗೀಗ ಮಗು ಆಗುತ್ತೆ, ನೆಕ್ಸ್ಟ್ ಆ ಮಗುವನ್ನು ಯಾವ ಕಾಲೇಜಿಗೆ ಸೇರಿಸಬೇಕು, ಯಾವ ಸ್ಕೂಲಿಗೆ,
ಯಾವ ಒಂದು ಸ್ಕೂಲ್, ಯಾವ ಲೆವೆಲಲ್ಲಿ ನೀನು ಇಂಜಿನಿಯರ್ ಮಾಡ್ಲಿಕ್ಕೆ ಬಯಸ್ತಾ ಇದೆಯಾ, ಡಾಕ್ಟರ್, ನನಗೆ ಭಯ ಆಗಿಬಿಡ್ತು ಆಗ. ಯಾಕೆ ಗೊತ್ತಾ, ನನ್ನ ಫಸ್ಟ್ ಮಗು ಬರಲಿ ಅಂತೇಳಿ ನಾನು ಯೋಚಿಸ್ತಾ ಇದ್ದೆ. ಅದೇ ರೀತಿ ಈ ಲೋಕದ ಒಂದು ಅವಸ್ಥೆ ಏನಾಗಿದೆ ಅಂದರೆ, ಯೇಸುವಿನಲ್ಲೇ ಭರವಸೆ ಇಟ್ಟಿದ್ದಾರೆ, ಆದರೆ ಆ ಮಗುವಿಗೆ ಯೇಸುವನ್ನು ಕೊಡಲಿಕ್ಕಲ್ಲ, ಬದಲಾಗಿ ಯೇಸುವನ್ನು ಉಪಯೋಗಿಸಿ ಈ ಲೋಕದಲ್ಲಿ ಹೇಗೆ ಸಮೃದ್ಧಿಯಾಗಿ ಜೀವಿಸುವುದು, ಈ ಲೋಕದಲ್ಲಿ ಹೇಗೆ ನಾವು ಸೆಟ್ಲ್ ಆಗೋದು, ಅದನ್ನು ಧ್ಯಾನಿಸುತ್ತಾ ಯೇಸುವನ್ನು ಇಟ್ಕೊಂಡಿದ್ದಾರೆ ಅಲ್ವಾ. ಆದರೆ ನನಗೆ ಆ ಟೈಮಲ್ಲಿ ವಾಕ್ಯ ಗೊತ್ತಿಲ್ಲದಿದ್ದರೂ ಕೂಡ ಯೇಸುವಿನ ಕೃಪೆ, ಆ ಥರ ಒಂದು ಥಾಟ್ ಮನಸ್ಸಲ್ಲಿ ದೇವರು ಇದ್ದರೂ ಕೂಡ ಅದನ್ನು ಈಗ ವಾಕ್ಯದ ಮುಖಾಂತರ, ಶುಭ ಸಂದೇಶದ ಮುಖಾಂತರ ಯೇಸು ಯಾರು ಎಂದು ನಾನು ಅರ್ಥಕೊಂಡು ಅದನ್ನು ತೆಗೆದುಹಾಕಲಿಕ್ಕೆ ಯೇಸು ಸಹಾಯ ಮಾಡಿದ್ದಾರೆ. ನೋಡಿ, ನೀವು ಒಂದೊಂದು ಕಡೆ ಹೋದರೂ ಕೂಡ ಇದೇ ಒಂದು ಅವಸ್ಥೆ, ಈ ನಿರೀಕ್ಷೆ ಇಲ್ಲದೆ ಜೀವಿಸುವಂಥ ಒಂದು ಅವಸ್ಥೆ ನಾವು ಕಾಣ್ತೇವೆ. ಇಂದು ಯಾಕೆ ನಮಗೆ ಇನ್ನೂ ಕೂಡ ಸಂತೃಪ್ತಿಯಿಂದ ಜೀವಿಸ್ಲಿಕ್ಕೆ ಆಗ್ತಾ ಇಲ್ಲ? ಒಂದು ಪ್ರಶ್ನೆ ನನ್ನ ದಾರಿಯಲ್ಲಿ ಬರುವಾಗ, ಇನ್ನೂ ಕೂಡ ಯಾಕೆ ನಮಗೆ ತೃಪ್ತಿ ಸಿಗ್ತಾ ಇಲ್ಲ? ನಾವು ಪ್ರೇಯರ್ ಗ್ರೂಪಲ್ಲೇ ಇದ್ದೇವೆ, ಹಲ್ಲೆಲೂಯಾ ಹೇಳ್ತೇವೆ, ಸ್ತೋತ್ರ ಸಲ್ಲಿಸ್ತಾ ಇರ್ತೇವೆ, ಮೀಟಿಂಗ್ಸ್ಗಳನ್ನು ಮಾಡ್ತಾ ಇರ್ತೇವೆ, ಒಟ್ಟಾಗಿ ಸೇರಿ ಒಂದೊಂದು ರಿಟ್ರೀಟ್ಸ್ಗಳನ್ನು ಮಾಡ್ತಾ ಇದ್ದೇವೆ. ಆದರೆ ನಿಜವಾಗ್ಲೂ ನಮ್ಗೆ ಯಾಕೆ ಆ ಒಂದು ಸಂತೃಪ್ತಿ ಇಲ್ಲಪ್ಪ ಅಂತೇಳಿ ಕೇಳುವಾಗ ಸಿಕ್ಕಿದ್ದು ಒಂದೇ ಉತ್ತರ ಏನಂದರೆ, ನೀವು ಒಬ್ಬೊಬ್ಬರನ್ನು ಸಂತೈಸ್ತಾ ಇಲ್ಲ ಅಂತೇಳಿ. ನಾನು ಕೇಳಿದೆ, ಏನದು ಸಂತೈಸುವಿಕೆ? ಏನಿದೆ ಸಂತೈಸುವಿಕೆ? ಯಾವುದರಲ್ಲಿ ಹಾಗಾದರೆ ನಾವು ಸಂತೈಸಬೇಕು ಅಂಥೇಳಿ ಕೇಳುವಾಗ ನಿಜವಾಗ್ಲೂ ನನಗೆ ಗೊತ್ತಾಯಿತು, ನಮಗೆ ನಿರೀಕ್ಷೆನೇ ಇಲ್ಲ ಅಂಥೇಳಿ. ಯಾವತ್ತು ಬ್ರದರ್ ಹೇಳ್ತಾ ಇರ್ತಾರೆ, ನಿಮಗೆ ನಿರೀಕ್ಷೆ ಇಲ್ಲ, ಹೋಪ್ ಇಲ್ಲ, ಹೋಪ್ಲೆಸ್ ಕ್ರಿಶ್ಚಿಯನ್ಸ್ ನಾವು ಅಂಥೇಳಿ ಅಲ್ವಾ. ಆದರೆ ಆ ಹೋಪ್ ಎಲ್ಲಿಂದ ಬರುತ್ತೆ, ಹೇಗೆ ಬರುತ್ತೆ, ಆ ನಿರೀಕ್ಷೆ ಏನು? ನಿರೀಕ್ಷೆ ಇಲ್ಲದೆ ಜೀವಿಸಿದರೆ ಏನಾಗುತ್ತೆ? ಆ ಸಂತೈಸುವಿಕೆ ಯಾಕೆ ನಮಗೆ ಕೊಡಲಿಕ್ಕಾಗ್ತಾ ಇಲ್ಲ ಅಂಥೇಳಿ ನಾನು ಕೇಳುವಾಗ ನಿಜವಾಗ್ಲೂ ನನಗೆ ಸಿಕ್ಕಿದ್ದೇನೆಂದರೆ, 1 ತೆಸ್ಸಲೋನಿಕ 4ನೇ ಅಧ್ಯಾಯ 15ನೇ ವಾಕ್ಯದಿಂದ ಓದುವುದಾದರೆ, 1 ತೆಸ್ಸಲೋನಿಕ 4ನೇ ಅಧ್ಯಾಯ 15ನೇ ವಾಕ್ಯದಿಂದ ಮೇಲ್ಗೊಂಡು, ಪ್ರಭುವಿನ ವಾಕ್ಯದ ಆಧಾರದ ಮೇಲೆ. ನೋಡಿ, ಯಾವುದೇ ಒಂದು ಬೇರೆ ಆಧಾರ ಅಲ್ಲ, ಈ ಲೋಕದ ಯಾವುದೇ ಆಧಾರ ನೀವು ತಗೊಂಡ್ರೂ ಕೂಡ ಖಂಡಿತವಾಗ್ಲೂ ಈ ನಿರೀಕ್ಷೆ ನಿಮಗೆ ಬರುವುದಿಲ್ಲ. ಆದರೆ ಇಲ್ಲಿ ಸಂತ ಪೌಲರು ಬರಿತಾ ಇದ್ದಾರೆ, ಪರಿಶುದ್ಧಾತ್ಮರ ಪ್ರೇರಣೆಯೊಂದಿಗೆ ವಾಕ್ಯದ ಆಧಾರದ ಮೇಲೆ ನಾನು ನಿಮಗೆ ಹೇಳುತ್ತೇನೆ. ಈ ಸಮಯದಲ್ಲಿ ನಮಗೆ ಆ ಪರಿಶುದ್ಧಾತ್ಮರು ಹೇಳ್ತಾ ಇದ್ದಾರೆ, ಪ್ರಭು ಪುನರಾಗಮಿಸುವಾಗ. ಈಗ ಪರಿಶುದ್ಧಾತ್ಮರು ಏನು ಹೇಳ್ತಾ ಇದ್ದಾರೆ ಅಂದರೆ, ನಮ್ಮೊಬ್ಬೊಬ್ಬರಿಗೂ ಹೇಳ್ತಾ ಇದ್ದಾರೆ, ಪ್ರಭು ಪುನರಾಗಮಿಸುತ್ತಾರೆ, ಸಮೀಪದಲ್ಲೇ ಇದ್ದಾರೆ, ಈಗಲೇ ಬರ್ತಾರೆ, ಕಳ್ಳನಂತೆ ಬರ್ತಾರೆ ಅಂಥೇಳಿ ಪರಿಶುದ್ಧಾತ್ಮರು ನಮ್ಗೆ ಹೇಳ್ತಾರೆ. ಪ್ರಭು ಪುನರಾಗಮಿಸ್ತಾರೆ. ಯಾಕೆ ನಮಗೆ ನಿರೀಕ್ಷೆ ಇಲ್ಲ ಗೊತ್ತಾ? ನಮಗೆ ಇನ್ನೂ ಕೂಡ ಪ್ರಭು ಬರ್ತಾರೆ ಅಂತೇಳಿ ಗೊತ್ತಿಲ್ಲ. ದೇವರ ವಾಕ್ಯದ ಆಧಾರದ ಮೇಲೆ ನಮಗೆ ಪ್ರಭು ಬರ್ತಾರೆ ಅಂತೇಳಿ ಇನ್ನೂ ಕೂಡ ನಿರೀಕ್ಷೆ ಇಲ್ಲ. ಆದ ಕಾರಣ ನಮಗೆ ತಪ್ಪು ಸಂಭವಿಸಿದೆ ಪ್ರಿಯರೇ. ಇನ್ನು ನಮಗೆ ಈ ಲೋಕದ ನಿರೀಕ್ಷೆಯನ್ನು ಇಟ್ಕೊಂಡು ಜೀವಿಸುವಾಗ ಆ ನಿರೀಕ್ಷೆ ಒಂದು ವೇಳೆ ಸಫಲವಾಗದಿದ್ದರೆ ನಾವು ಸೋತು ಹೋಗ್ತೇವೆ, ಡಿಪ್ರೆಷನ್ಗೆ ಹೋಗ್ತೇವೆ, ಮತ್ತು ನಮ್ಮನ್ನು ಎದ್ದೇಳಿಸ್ಲಿಕ್ಕೆ ಯಾರಿಂದಲೂ ಆಗೋದಿಲ್ಲ. ಕೆಲವರು ಸತ್ತೇ ಹೋಗ್ತಾರೆ. ಆದರೆ ಈ ನಿರೀಕ್ಷೆ ಇದೆ ಅಲ್ವಾ, ಯೇಸು ಕೊಡುವಂಥ ನಿರೀಕ್ಷೆ ವಾಕ್ಯದ ಆಧಾರದ ಮೇಲೆ, ಬೇರೆ ಯಾವುದೇ ಆಧಾರ ಅಲ್ಲ. ಬೇರೆ ಯಾವುದೇ ಆಧಾರಗಳನ್ನು ನಾವು ತೆಗೆದುಕೊಂಡ್ರೂ ಕೂಡ ಅದು ಕೂಡ ನಾಶವಾಗಿ ಹೋಗುತ್ತೆ. ಭೂಮಿ ಆಕಾಶಗಳು ನಾಶವಾಗಿ ಹೋಗುತ್ತೆ, ಶಾಶ್ವತವಾಗಿ ಉಳಿದು ಯಾವುದು? ವಾಕ್ಯ ಮಾತ್ರ. ಅಂದರೆ ಯೇಸು ಮಾತ್ರವೇ ಶಾಶ್ವತವಾಗಿ ಉಳಿಯುವುದು. ಆ ಶಾಶ್ವತವಾದ ವಾಕ್ಯ ಹೇಳುತ್ತೆ ಏನಂದರೆ, ನಾನು ಮತ್ತೆ ಬರುತ್ತೇನೆ, ನಾನು ಮತ್ತೆ ಮರಳಿ ಬರ್ತೇನೆ. ಅಲ್ಲಿ ಏನು ಹೇಳ್ತಾರೆ ಗೊತ್ತಾ? ನಾವು ಪ್ರಭು ಪುನರಾಗಮಿಸುವಾಗ ಇನ್ನು ಬದುಕಿರುವ ನಾವು. ನೋಡಿ, ಅಂದು ಯಾರು ಹೇಳಿದ್ದು ಗೊತ್ತಾ? ಪೌಲರು ಹೇಳಿದ್ದು ಇನ್ನು ಬದುಕಿರುವ ನಾವು. ಅಂದರೆ ಅವರು ಆ ನಿರೀಕ್ಷೆಯಲ್ಲಿ ಜೀವಿಸ್ತಾ ಇದ್ರು ಅಂತೇಳಿ ಕನ್ಫರ್ಮ್ ಹೇಳ್ತಾ ಇದ್ದಾರೆ ಇಲ್ಲಿ. ಈಸ್ ಕನ್ಫರ್ಮಿಂಗ್ ಹೋಪ್ ಇನ್ ಜೀಸಸ್ ಅಂತೇಳಿ ಹೇಳ್ತಾ ಇದ್ದಾರೆ. ನನ್ನ ಹೋಪ್ ಜೀಸಸ್.
ಬದುಕಿರುವ ನಾವು. ಈಗ ಇದೇ ಮಾತು ನಾವು ನೋಡೋಣ. ಈಗ ನಾವು ವೈಯಕ್ತಿಕವಾಗಿ ತೆಗೆದುಕೊಳ್ಳೋಣ. ವೈಯಕ್ತಿಕವಾಗಿ ಆಯ್ತಾ? ವೈಯಕ್ತಿಕವಾಗಿ ಪ್ರಭು ಆಗಮಿಸುವಾಗ ನಾವು ಹೇಳಲಿಕ್ಕಾಗುತ್ತಾ? ಗೊತ್ತೇ ಇಲ್ಲದಿದ್ದರೆ ಏನು ಹೇಳೋದಲ್ವಾ? ಈಗ ಆಚೆ ದಡಕ್ಕೆ ಹೋಗಬೇಕು ಅಂತೇಳಿ ಗೊತ್ತಿಲ್ಲದಿದ್ದರೆ ನಾವು ಏನು ಹೇಳೋದು? ನಾವು ಹೇಳ್ತೇವೆ ಸ್ವರ್ಗಕ್ಕೆ ಹೋಗಬೇಕು, ಆದರೆ ದಾರಿ ಗೊತ್ತಿಲ್ಲ. ನಾವು ಏನು ಮಾಡ್ತೇವೆ ಅಂದರೆ, ನಿಜವಾಗ್ಲೂ ಇವತ್ತು ನಾನು ಬರುವಾಗ ಧ್ಯಾನಿಸುವಾಗ ಸಿಕ್ಕಿದ್ದೇನೆಂದರೆ, ನಾವು ದೋಣಿಯಲ್ಲಿದ್ದೇವೆ, ಆದರೆ ನಾವೇನು ಮಾಡ್ತಾ ಇದ್ದೇವೆ ಗೊತ್ತಾ? ಹೀಗೆ ಹೋಗೋದಕ್ಕಿಂತ ಒಳಗಡೆ ಹೋಗ್ಲಿಕ್ಕೆ ನೋಡ್ತಾ ಇದ್ದೇವೆ. ಎಲ್ಲಿ ಗೊತ್ತಾ? ನೀರಿನೊಳಗೆ ಸಬ್ಮೆರೈನ್ ಇದೆ ಅಲ್ವಾ, ಆ ಥರ ದೋಣಿ ಇಟ್ಕೊಂಡು ಒಳಗಡೆ ಹೋಗ್ಲಿಕ್ಕೆ ನಾವು ಪ್ರಯತ್ನಿಸ್ತಾ ಇದ್ದೇವೆ ಮತ್ತು ಮುಳುಗ್ಲಿಕ್ಕೆ ಆರಂಭಿಸ್ತಾ ಇದ್ದೇವೆ. ಮತ್ತು ಏನು ಹೇಳ್ತೇವೆ, ಆತ್ಮದಲ್ಲಿ ಬಲಹೀನರಾಗಿ ಸತ್ತು ಹೋಗ್ತಾ ಇದ್ದೇವೆ. ಅದಕ್ಕಾಗಿ ನಮಗೆ ಸಂತೃಪ್ತಿಯಿಂದ ಇರಲಿಕ್ಕಾಗ್ತಾ ಇಲ್ಲ. ಈಗ ಅಣ್ಣ ಹೇಳಿದ ಥರ ಪ್ರಭುವಿನಲ್ಲಿ ಆನಂದಿಸ್ಲಿಕ್ಕಾಗ್ತಾ ಇಲ್ಲ, ಅವರನ್ನು ಭುಜಿಸ್ಲಿಕ್ಕಾಗ್ತಾ ಇಲ್ಲ, ಏನು ಮಾಡ್ಲಿಕ್ಕಾಗ್ತಾ ಇಲ್ಲ. ಯಾಕಂದರೆ ನಮಗೆ ಲೋಕವೇ ಜಾಸ್ತಿ ಬಿಟ್ಟಿದೆ. ಆದರೆ ಇಲ್ಲಿ ಅವರು ಹೇಳ್ತಾ ಇದ್ದಾರೆ, ನಾವು ಬದುಕಿರುವ ನಾವು ಅಂದರೆ ನೋಡಿ, ಅವ್ರ ಬಗ್ಗೆ ಮಾತ್ರ ಹೇಳ್ತಾ ಇಲ್ಲ. ಅಲ್ಲಿ ಅನೇಕ ವಿಶ್ವಾಸಿಗಳಿದ್ರು. ಇಂದು ನಾವು ಕೂಡ ಅನೇಕ ವಿಶ್ವಾಸಿಗಳು ಇದ್ದೇವಾ? ಹಾಗಾದರೆ ಈ ನಿರೀಕ್ಷೆ ಒಟ್ಟಿಗೆ ಹೋಗಬೇಕು. ಒಂದು ವೇಳೆ ಈ ನಿರೀಕ್ಷೆ ಇಲ್ಲದಿದ್ದರೆ ಖಂಡಿತವಾಗ್ಲೂ ನಮ್ಮಲ್ಲಿ ವಿಶ್ವಾಸ ಇಲ್ಲ ಅಂತೇಳಿ ಅರ್ಥ. ಯಾಕಂದರೆ ವಿಶ್ವಾಸವನ್ನು ಹುಟ್ಟಿಸುವವರು ಯಾರು? ಯೇಸು. ಅದನ್ನು ಪೂರ್ತೀಕರಿಸುವವರು ಯಾರು? ಯೇಸು. ಹಾಗಾದರೆ ಅದನ್ನು ಪೂರ್ತೀಕರಿಸಬೇಕಾದ್ರೆ ನಿರೀಕ್ಷೆ ಬೇಕಾ? ಅಲ್ಲಿ ಕರೆದದ್ದು ಯಾರು? ಯೇಸು ಅಲ್ವಾ? ಅಲ್ಲಿ ಕರೆದು ವಿಶ್ವಾಸವನ್ನು ಹುಟ್ಟಿಸಿದ್ರು. ನಾನು ಅಲ್ಲಿ ಕರ್ಕೊಂಡು ಹೋಗ್ತೇನೆ ನಿಮ್ಮನ್ನು, ದೋಣಿ ಹತ್ತಿ ಬನ್ನಿ ವಿಶ್ವಾಸಿಸಿದ್ರು, ಹತ್ತಿದ್ರು. ಅದಾದ ನಂತರ ಮಧ್ಯದಲ್ಲಿ ನಿರೀಕ್ಷೆ ಇಲ್ಲ, ಅಲ್ಲಿ ಹೋಗ್ತೇವಾ ಇಲ್ವಾ ಅಂತೇಳಿ. ನಾವು ಸಾಯ್ತೇವೆ ಅಂತೇಳಿ ಹೇಳಿದರು. ಈ ದಿನ ನಾವು ಕೂಡ ಬೊಬ್ಬೆ ಹೊಡಿತಾ ಇದ್ದೇವೆ, ನಾವು ಸಾಯ್ತೇವೆ. ಆದರೆ ನಮಗೆ ಸಾವಿಲ್ಲ ಪ್ರಿಯರೇ. ನಾವು ನಿತ್ಯಕ್ಕೂ ಜೀವಿಸುವವರಾಗಿದ್ದೇವೆ ಪ್ರಿಯರೇ, ನಮಗೆ ಸಾವಿಲ್ಲ. ಆದರೆ ಇದು ಅರ್ಥ ಆಗಬೇಕು. ಈಗ ಹೇಳಲಿಕ್ಕೆ ಸುಲಭ, ನನಗೂ ಪ್ರೀಚ್ ಮಾಡಲಿಕ್ಕೂ ಸುಲಭ, ಆದರೆ ಜೀವಿಸಲಿಕ್ಕೆ ಕಷ್ಟ ಅಲ್ವಾ? ಯಾವಾಗ ಈ ನಿರೀಕ್ಷೆ ನಮ್ಮಲ್ಲಿರುತ್ತೋ ಖಂಡಿತವಾಗ್ಲೂ ನಾವು ಏನು ಕೊರಗಿಲ್ಲದೆ ಜೀವಿಸ್ಲಿಕ್ಕೆ ಆಗುತ್ತೆ. ಮುಂದೆ ಹೇಳುತ್ತೆ ನೋಡಿ, ಇನ್ನೂ ಬದುಕಿರುವ ನಾವು ಅವರು ಹೇಳಿದ್ದು ನೋಡಿ. ಆ ದಿನ ಹೇಳ್ತಾ ಇದ್ದಾರೆ, ಈಗ ಎಷ್ಟೋ ವರ್ಷಗಳಾಗಿವೆ, ಆದರೂ ಕೂಡ ಆ ನಿರೀಕ್ಷೆಯಲ್ಲಿ ಅವ್ರು ಏನು ಹೇಳ್ತಾರೆ ನೋಡಿ ಮುಂದೆ. ಇನ್ನು ಬದುಕಿರುವ ನಾವು ಮೃತರಾಗಿರುವ ಇತರರಿಗಿಂತಲೂ ನೋಡಿ, ಮೃತರಾಗಿರುವ ಅಂದರೆ ವಿಶ್ವಾಸಿಯಾಗಿ ನೀನು ಒಂದು ವೇಳೆ ನಾನು ಆ ವಿಶ್ವಾಸದಿಂದ ನಾನು ಜೀವಿಸಿ ಪರಿಶುದ್ಧಾತ್ಮರ ಐಕ್ಯತೆಯಲ್ಲಿ ಬಾಳುತ್ತಾ ಈ ಜೀವಂತ ನಿರೀಕ್ಷೆಯನ್ನು ಇಟ್ಟುಕೊಂಡು ಬಾಳಿದರೆ ನನ್ನ ಸತ್ರು ಕೂಡ, ಅಂದರೆ ಈ ದೇಹ ಒಂದ್ಸಲ ಮಣ್ಣಿಗೆ ಹೋಗುತ್ತೆ, ಇದು ನಶ್ವರ ಆದರೂ ಮುಂದಿನವರಾಗಿರುವುದಿಲ್ಲ. ಏನು ಮುಂದಿನವರಾಗುವುದಿಲ್ಲ ಅಂದರೆ ಇಲ್ಲಿ ಏನು ಹೇಳ್ತಾರಂದರೆ, ಸೇಮ್ ಎಲ್ಲರೂ ಏನಾಗ್ತಾರಂದರೆ ಮುಂದಿನ ವಾಕ್ಯದಲ್ಲಿ ಹೇಳುತ್ತೆ, ಮುಂದಿನವರಾಗುವುದಿಲ್ಲ ಅಂದರೆ ನಾವೇನು ಮುಂದೆ ಹಿಂದೆ ಆ ಥರ ಅಲ್ಲ, ಬದಲಾಗಿ ಯೇಸು ಬರ್ತಾರೆ, ಎಲ್ಲರನ್ನು ಒಂದೇ ಸಮನಾಗಿ ಒಂದೇ ರೀತಿಯಲ್ಲಿ ಆತ್ಮರನ್ನು ಪಡೆದಂಥ ಪ್ರತಿಯೊಬ್ಬರನ್ನು ಒಂದೇ ಸಮನಾಗಿ ಅವರು ಎದ್ದೇಳಿಸ್ತಾರೆ. ವಾಕ್ಯ ಓದಿ ನೆಕ್ಸ್ಟ್. ಆಜ್ಞಾಘೋಷವಾದಾಗ ಪ್ರಧಾನ ದೂತನ ಧ್ವನಿಯು ಕೇಳಿ ಬಂದಾಗ, ಆ ಧ್ವನಿ ಕೇಳಿ ಬಂದಾಗ, ದೇವರ ತುತ್ತೂರಿ ನಾದಗೈದಾಗ, ದೇವರ ತುತ್ತೂರಿ ನಾದಗಳು ಎಲ್ಲ ಬರುವಾಗ, ಅಂದರೆ ರಾಜ ಘೋಷವಾಗಿ ಅವರು ನ್ಯಾಯಾಧಿಪತಿಯಾಗಿ ಬರುವಾಗ ಪ್ರಭುವೇ ಸ್ವರ್ಗದಿಂದ ಇಳಿದು ಬರುತ್ತಾರೆ. ನೋಡಿ ಪ್ರಿಯರೇ, ಅಲ್ಲಿ ಯೇಸು ಜೆರುಸಲೇಮನ್ನು ಕೂಡ ಎಂಟ್ರಿ ಆಗುವಾಗ ಅಲ್ಲಿ ಕೂಡ ಹೇಳಿದ್ರೇನು, ಓಸಾನ ರಾಜಾದಿ ರಾಜರು ಅಂತೇಳಿ. ಅವರು ಅಲ್ಲಿ ಓದೋದು ಯಾಕೆ? ಸಾಯ್ಲಿಕ್ಕೆ, ನಿನ್ನನ್ನು ಅಂದು ಬದುಕಿಸಲಿಕ್ಕೆ, ಮರಣದಿಂದ ತಪ್ಪಿಸಿ ಆ ಶಿಲುಬೆ ಮರಣವನ್ನು ಅವರು ಹೊತ್ತುಕೊಂಡು ಅಲ್ಲಿ ನಮ್ಮ ಮರಣವನ್ನು ಅವರು ಹೊತ್ತು
ನಮ್ಮನ್ನು ಜೀವಂತಗೊಳಿಸಲಿಕ್ಕೆ ಅವರು ಅಲ್ಲಿ ರಾಜಾದಿರಾಜರಾಗಿದ್ದರೂ ಕೂಡ ಆ ಕತ್ತೆ ಮೇಲೆ ಅವರು ನನ್ನ ಸಾವನ್ನು ಅನುಭವಿಸಿದರು, ನಗ್ನರಾದರು. ಇದೆಲ್ಲ ಮಾಡಿದ್ದು ನಮ್ಗೆ ಗೊತ್ತಿದೆ. ಆದರೆ ಈ ನಿರೀಕ್ಷೆ ಇಲ್ಲದೇ ಇದ್ದರೆ ಖಂಡಿತವಾಗ್ಲೂ ನಮಗೆ ಈ ವಿಶ್ವಾಸದ ಜೀವಿತ ಜೀವಿಸಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ವಿಶ್ವಾಸಿಗಳು ಅಂತೇಳಿ ಹೇಳ್ತೇವೆ, ಎಲ್ಲ ಕಾರ್ಯ ಮಾಡ್ತೇವೆ, ಆದರೆ ಗೊಣಗುಟ್ಕೊಂಡು ಬೇಸರ ಮಾಡಿಕೊಂಡು ದುಃಖದಲ್ಲಿ, ನೋವಿನಲ್ಲಿ, ನಿರಾಸೆಯಲ್ಲಿ ಅದಿಲ್ಲ ಇದಿಲ್ಲ ಅಂತೇಳಿ ಹೇಳ್ಕೊಂಡೇ ಜೀವಿಸ್ತೇವೆ. ಬಿಟ್ಟರೆ ಖಂಡಿತವಾಗ್ಲೂ ನಮಗೆ ಯೇಸುವಿಗಾಗಿ ಜೀವಿಸ್ಲಿಕ್ಕೆ ಆಗುವುದಿಲ್ಲ ಪ್ರಿಯರೇ. ಇಲ್ಲಿ ಹೇಳ್ತಾರೆ ನೋಡಿ, ಇಲ್ಲಿ ಹೇಳ್ತಾರೆ ಅವರು ಬರ್ತಾರೆ, ಆಗ ಏನಾಗುತ್ತೆ? ಆಗ ಕ್ರಿಸ್ತಸ್ಥರಾಗಿ ಮೃತರಾದವರು, ಕ್ರಿಸ್ತಸ್ಥರಾಗಿ ಅಂದರೆ ಯೇಸುವನ್ನು ವಿಶ್ವಾಸಿಸಿ. ನೋಡಿ, ಅದಕ್ಕೆ ಎಷ್ಟು ಇಂಪಾರ್ಟೆಂಟ್ ಬಾರ್ನ್ ಅಗೇನ್. ಯೇಸುವಿನಲ್ಲಿ ಹುಟ್ಟುವುದು ಎಷ್ಟು ಇಂಪಾರ್ಟೆಂಟ್ ಅಂದರೆ, ಅಂದು ಪರಿಶುದ್ಧಾತ್ಮರನ್ನು ಪಡೆದಂಥ ಯಾರಾದರೂ ಸಮಾಧಿಯಲ್ಲಿದ್ದರೆ ಏನಾಗುತ್ತೆ? ಅವರು ಮೊದಲು ಎದ್ದು ಬರ್ತಾರೆ. ಅಂದರೆ ನಮಗೆ ಪುನರುತ್ಥಾನ ಇದೆ, ಪ್ರತಿಯೊಬ್ಬರಿಗೂ ಪುನರುತ್ಥಾನ ಇದೆ. ಪರಿಶುದ್ಧಾತ್ಮರನ್ನು ಪಡೆದಂತಹ ಪ್ರತಿಯೊಬ್ಬರಿಗೂ ಏನಿದೆ? ಪುನರುತ್ಥಾನ ಇದೆ ಪ್ರಿಯರೇ, ಪುನರುತ್ಥಾನ ಇದೆ. ಆದರೆ ನಮಗಿನ್ನೂ ಕೂಡ ಒಳಗಡೆ ಅದು ಹೋಗ್ತಾ ಇಲ್ಲ. ನಮಗಿನ್ನೂ ಯಾಕೆ ಗೊತ್ತದು ಒಳಗೆ ಹೋಗ್ತಾ ಇಲ್ಲ? ನಾವಿನ್ನೂ ಕೂಡ ಸರಿಯಾಗಿ ಆ ಯೇಸುವಿನ ಬಗ್ಗೆ ಅರಿತವರಲ್ಲ. ಯಾಕೆ ಯೇಸುವನ್ನು ಇನ್ನೂ ಅಧಿಕವಾಗಿ ಅರಿಬೇಕಂದ್ರೆ, ನಮಗೊತ್ತು ಯೋವಾನನ ಶುಭ ಸಂದೇಶ 17ನೇ ಅಧ್ಯಾಯ 3ನೇ ವಾಕ್ಯ ಅಲ್ವಾ? ಎಲ್ರಿಗೂ ಗೊತ್ತಿರಬೇಕು. ಏನು ಗೊತ್ತಿದೆಯಾ? ಪಿತನಾದ ದೇವರನ್ನು ತಾವು ಕಳಿಸಿಕೊಟ್ಟ ಯೇಸುವನ್ನು ವಿಶ್ವಾಸಿಸುವುದೇ, ಅವರನ್ನು ಅರಿತುಕೊಳ್ಳುವುದೇ ನಿತ್ಯ ಜೀವವಾಗಿದೆ. ಅಂದರೆ ಅವರನ್ನು ಎಷ್ಟು ನಾವು ಅರಿತುಕೊಳ್ತೇವೋ, ಎಷ್ಟು ನಾವು ಅವರನ್ನು ಅನುಭವಿಸ್ತೇವೋ. ಅರಿತುಕೊಳ್ಳುವುದಂದರೆ ಓದುವುದಲ್ಲ ವಾಕ್ಯ, ಬದಲಾಗಿ ಪರಿಶುದ್ಧಾತ್ಮರ ಮುಖಾಂತರ ನಾವು ಎಷ್ಟು ಅವರನ್ನು ಅರಿತುಕೊಳ್ತೇವೋ ಆಗ ಏನಾಗುತ್ತೆ ಅಂದರೆ ನಾವು ನಿತ್ಯ ಜೀವವನ್ನು ಅನುಭವಿಸ್ಲಿಕ್ಕಾಗುತ್ತೆ. ನಿತ್ಯ ಜೀವ ಅನುಭವಿಸೋದಂದರೆ ಏನು ಗೊತ್ತಾ? ನಿರೀಕ್ಷೆ ನೋಡ್ತಾ 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 ಜೊಲ್ಲು ಸುರಿಸ್ತಾ ಜೀವಿಸುವುದಾಗಿದೆ. ಹೌದು, ಆ ರೀತಿಯಲ್ಲಿ ನಾವು ಜೀವಿಸಬೇಕು. ಯೇಸುವೆ, ಯಾವಾಗ ನೀವು ಬರ್ತೀರಿ? ಈಗ ಹೇಳಿದ್ರಲ್ವಾ, ಜೇನುತುಪ್ಪಕ್ಕಿಂತ ಮಧುರ ನಿನ್ನ ಅನುಭವ, ಜೇನುಗೂಡಿಗಿಂತ ಮಧುರ ಅನುಭವ. ಈಗ ಜೇನುಗೂಡು ಥರ ಆಗ್ತಾ ಇಲ್ಲ. ಯಾಕೆ ಗೊತ್ತಾ? ಲೋಕದಲ್ಲಿ ನಾವಿದ್ದೇವೆ, ಲೋಕ ಎಳಿತಾ ಇರುತ್ತೆ. ಆದರೆ ಆ ಜೀವಿತದಲ್ಲಿ ಯಾವುದೇ ಲೋಕದಲ್ಲಿ ಆ ಒಂದು ಲೋಕದ ಆಸಕ್ತಿ ಇಲ್ಲ, ಪಾಪದ ಆಸಕ್ತಿ ಇಲ್ಲ, ಯಾವುದೇ ಬೇಸರ ಇಲ್ಲ, ದುಃಖ ಇಲ್ಲ, ಗೊಣಗಾಟ ಇಲ್ಲ, ಏನೂ ಇಲ್ಲ. ಬದಲಾಗಿ ಸಂಪೂರ್ಣವಾಗಿ ಯೇಸುವಿನೊಂದಿಗೆ ಜೀವಿಸುವಂಥ ಜೀವನ ಪ್ರಿಯರೇ, ಶಾಶ್ವತವಾದ ಜೀವನ. ಆ ಜೀವನಕ್ಕೆ ನಮ್ಮನ್ನು ಕರೆದಿದ್ದಾರೆ. ಅದಕ್ಕಾಗಿ ಮುಂದೆ ಹೇಳ್ತಾರೆ, ಕ್ರಿಸ್ತ ಯೇಸುವಿನಲ್ಲಿ ವಿಶ್ವಾಸವಿಟ್ಟು ಎದ್ದೇಳ್ತಾರೆ, ಸತ್ತವರು ಎದ್ದೇಳ್ತಾರೆ. ಮತ್ತೆ ಆಮೇಲೆ ಇನ್ನು ಬದುಕಿರುವ ನಾವು ನೋಡಿ, ಪುನಃ ಮತ್ತೆ ಹೇಳ್ತಾ ಇದ್ದಾರೆ, ಇನ್ನು ಬದುಕಿದ್ದೇವೆ, ಇನ್ನು ಬದುಕಿರುವ ನಾವು. ಅಂದ್ರೆ ವಿಶ್ವಾಸಿ ಯಾವತ್ತು ಸಾಯುವುದಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ ಪ್ರಿಯರೇ. ವಿಶ್ವಾಸಿ ಯಾವತ್ತು ಸಾಯುವುದಿಲ್ಲ. ಇಂದು ನಮ್ಗೆ ಭಯ ಆಗ್ತಾ ಇರೋದು ಏನು ಗೊತ್ತಾ? ನಿಜವಾಗ್ಲೂ, ಅಯ್ಯೋ ನಾನು ಸತ್ತು ಬಿಟ್ರೆ, ಹೌದಾ ಅಲ್ವಾ? ನಾನು ಸತ್ತು ಬಿಟ್ರೆ, ನನ್ನ ಹೆಂಡತಿ ಸತ್ತು ಬಿಟ್ರೆ, ನನ್ನ ಮಕ್ಕಳು ಸತ್ತು ಬಿಟ್ರೆ, ನನ್ನ ಫ್ರೆಂಡ್ಸ್ ಸತ್ತು ಬಿಟ್ರೆ, ಆ ಥರ ಭಯ ಬರ್ತಾ ಇದೆ ನಮಗೆ ಅಲ್ವಾ? ಬರ್ತಾ ಇದೆ, ಇಲ್ಲ ಅಂತೇಳಿ ಹೇಳ್ತಾ ಇಲ್ಲ, ಬರ್ತಾ ಇದೆ. ಯಾಕೆ ಗೊತ್ತಾ? ನಮಗೆ ನಿರೀಕ್ಷೆ ಇಲ್ಲ ಪ್ರಿಯರೇ. ನಾವು ಗೋಳಾಡ್ತಾ ಇದ್ದೇವೆ. ಯಾಕೆ ಗೊತ್ತಾ? ಭಯ ಆಗ್ತಾ ಇದೆ, ಬೇಸರ ಆಗ್ತಾ ಇದೆ. ಎಲ್ಲಿ ಮಗ ಹೋಗಿ ಆಕ್ಸಿಡೆಂಟ್ ಮಾಡ್ಕೊಂಡು ಸತ್ತು ಬಿಟ್ರೆ, ಎಲ್ಲಿ ಏನಾದರೂ ಆಗಿಬಿಟ್ರೆ, ಇದೇ ಒಂದು ಕೊರಗಲ್ಲಿ ನಾವು ಜೀವಿಸ್ತಾ ಇದ್ದೇವೆ ಪ್ರಿಯರೇ. ಏನಾದರೂ ನಮ್ಮ ಮಧ್ಯದಲ್ಲಿ ಏನಾದರೂ ಮರಣ ಸಂಭವಿಸಿದರೆ ನಾವು ಗೋಳಾಡ್ತೇವೆ ಅಲ್ವಾ? ಒಂದು ಪಾಸ್ಟರ್ ವಿಷಯ ನಾನು ಹೇಳ್ತೇನೆ. ಒಂದು ಪಾಸ್ಟರ್ ತುಂಬ ಸೇವೆ ಮಾಡಿದ್ದಾರೆ. ಸೇವೆ ಮಾಡಿ ಅವ್ರು ತೀರ್ಕೊಂಡ್ರು. ನನಗೊಂದು ಹುಚ್ಚಿತ್ತು ಯೂಟ್ಯೂಬಲ್ಲಿ, ಯಾರೆಲ್ಲ ಮರಣ ಹೊಂತಾರಲ್ವಾ ಅವ್ರ ಮರಣ ನೋಡೋದು. ಈಗ ಅಲ್ಲ, ಮೊದಲು ನೀವು ನೋಡಬೇಡಿ. ಈಗ ನನಗೊಂದು ಹುಚ್ಚು, ನಿಜ ಹೇಳ್ತೇನೆ. ಯಾರೆಲ್ಲ ಸಾಯ್ತಾರೆ ಅವ್ರದ್ದು ಶ್ರದ್ಧಾಂಜಲಿ ಕೇಳಿಸೋದು ನಾನು.
ಹೇಗೆ ಸತ್ರು, ನನ್ನ ಮೇಲೆ ಬೇಕಿತ್ತು, ಯಾರು ಗೊತ್ತಿಲ್ಲ ಅವರು, ಆದರೆ ಅಧಿಕ ಪ್ರಸಂಗ ಹೇಳ್ತಾರಲ್ವ, ಆ ಥರ ಏನೋ ಒಂದು ಹುಚ್ಚು. ಆ ಶ್ರದ್ಧಾಂಜಲಿ ಯಾರಿಗಾದ್ರು ಇರ್ಬೋದು ಇಲ್ಲಿ ಅಲ್ವಾ, ಆ ಹುಚ್ಚು ಇರಬೇಕು ಮೋಸ್ಟ್ಲಿ, ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ ಅಲ್ವಾ, ಒಪ್ತಾ ಇದ್ದೀರಿ, ಎಲ್ಲರೂ ಒಪ್ತಾ ಇದ್ದೀರಿ ಅಪ್ಪ ನೋಡಿ, ಅದು ಬಿಡಿ. ಓಕೆ, ಆ ದಿನ ನಿಜವಾಗ್ಲೂ ಯಾಕೆ ಹೇಳ್ತಾ ಇದ್ದಾನಂದರೆ, ಈಗ ಬಿಟ್ಟಿದ್ದೇನೆ ಯೇಸುವಿನಲ್ಲೇ ವಿಶ್ವಾಸ. ಆ ಮರಣ ನೋಡಿ ನೋಡಿ ನಾನು ಸೋತೋಗಿದ್ದೆ, ನನ್ನ ಮರಣ ಯಾವಾಗ ಬರುತ್ತೋ ಅಪ್ಪ, ನಾನು ಯಾವಾಗ ಸಾಯ್ತೇನೋ ಅಂತೇಳಿ ನನ್ನ ಭಯ ಆಗ್ತಿತ್ತು. ಏನು ಇನ್ಸಿಡೆಂಟ್ ಆದರೂ ನನ್ನ ಭಯ. ಈಗ ಹೇಳ್ಕೊಂಡು ಬಂದೆ ಕೆಲವೊಂದೆಲ್ಲ ಸಾಕ್ಷಿ, ನಿಜವಾಗ್ಲೂ ಭಯ ಆಗ್ತಿತ್ತು. ಆದರೆ ಆ ಒಂದು ಶ್ರದ್ಧಾಂಜಲಿ ನನ್ನನ್ನು ತಟ್ಟಿ ಎಬ್ಬಿಸಿತ್ತು ಪ್ರಿಯರೇ. ಒಂದೊಂದು ಮರಣ ನನಗೆ ಅಳು ಬರ್ತಾ ಇತ್ತು, ಯಾರೋ ಸತ್ತದ್ದು ಆದರೆ ನಾನು ಅಳ್ತಾ ಇದ್ದೇನೆ. ಊಟ ಬೇಡ, ಮತ್ತೆ ನಿದ್ದೆ ಇಲ್ಲ, ಅದೆಲ್ಲ ಆಗ್ತಿತ್ತು. ಆದರೆ ಆ ಒಂದು ಶ್ರದ್ಧಾಂಜಲಿ ನನ್ನನ್ನು ಯಾವ ಥರ ಎಬ್ಬಿಸಿತ್ತಂದರೆ, ಪಾಸ್ಟರ್ ಸತ್ತಿದ್ದಾರೆ, ಅಂದರೆ ಆ ಒಂದು ಸೇವಕ ಸತ್ತಿದ್ದಾರೆ, ಆದರೆ ಅವರ ಹೆಂಡತಿ, ಅವರಿಬ್ಬರು ಮಕ್ಕಳು ಕಾಯರ್ ಮಾಡ್ತಾ ಇದ್ದಾರೆ, ಒಳ್ಳೆ ನುಡಿಸ್ತಾ ಇದ್ದಾರೆ. ಮಗ ಬಂದು ಶ್ರದ್ಧಾಂಜಲಿ ಹೇಳಿದ್ದು ಯಾವ ಥರ ಇತ್ತು ಅಂದರೆ, ಅವನು ಹೇಳ್ದ, ನನ್ನ ಅಪ್ಪ ಸತ್ತಿಲ್ಲ, ನನ್ನ ಅಪ್ಪ ಸತ್ತಿಲ್ಲ, ದೇಹದಲ್ಲಿ ಸತ್ತಿರ್ಬೋದು, ಆದರೆ ಅವರು ಪುನರುತ್ಥಾನಗೊಳ್ತಾರೆ. ಆ ಪುನರುತ್ಥಾನವು ಜೀವವು ನಾನೇ ಎಂದು ಹೇಳಿದಂಥ ಆ ಯೇಸುವನ್ನು ಹೊಂದಿಕೊಂಡು ಅವರು ಸತ್ತಿದ್ದಾರೆ ಅಂಥೇಳಿ ಅವ್ರು ಏನು ಮಾಡಿದರು ಗೊತ್ತಾ? ಇದೇ ವಾಕ್ಯ ಲಾಸ್ಟ್ ಇದೆ, ಏನಿದೆ ಓದಿ. ಆದ್ದರಿಂದ ಈ ಮಾತುಗಳಿಂದ ಒಬ್ಬರನ್ನೊಬ್ಬರು ಸಂತೈಸಿರಿ ಅಂತೇಳಿ ಹೇಳಿದರು. ನೋಡಿ, ಅವನು ಇದನ್ನು ಹೇಳ್ಕೊಂಡು ಅವನು ಏನು ಮಾಡ್ತಾ ಇದ್ದಾನಂದರೆ, ಅವರೆಲ್ಲರಿಗೂ ಹೇಳ್ತಾ ಇದ್ದಾನೆ, ಸಂತೈಸ್ತಾ ಇದ್ದಾನೆ. ಇದು ಹೇಗೆ ಸಾಧ್ಯ ಪ್ರಿಯರೇ? ನನಗೊಂದು ಪ್ರಶ್ನೆ. ಒಬ್ಬ ಅಪ್ಪ ಸತ್ತಿದ್ದಾನೆ, ಮಗ ಎದ್ದು ನಿಂತು ಹೇಳ್ತಾ ಇದ್ದಾನೆ, ನನ್ನ ಅಪ್ಪ ಸತ್ತಿಲ್ಲ, ಬದಲಾಗಿ ಪುನರುತ್ಥಾನಗೊಳ್ತಾರೆ, ನಾವು ಕೂಡ ಸಾಯ್ತೇವೆ ಆದರೆ ಪುನರುತ್ಥಾನಗೊಳ್ತೇವೆ ಅಂಥೇಳಿ ಹೇಳಿ ಅಲ್ಲಿದ್ದ ಜನರಿಗೆ ಅವ್ರು ಏನು ಹೇಳಿದ್ದಂದರೆ ಸಂತೈಸುವಿಕೆ. ಎಲ್ಲರ ಆ ಒಂದು ಮುಖದಲ್ಲಿ ಸಂತೋಷ, ಎಲ್ಲರೂ ಚಪ್ಪಾಳೆ ತಡ್ತಾ ಇದ್ದಾರೆ ಪ್ರಿಯರೇ. ಮರಣಕ್ಕೆ ನಾನು ನೋಡಿದ್ದು ನಿಜವಾಗ್ಲೂ ನನಗೆ ಆ ದಿನ ಅರ್ಥ ಆಗಲಿಲ್ಲ. ಆದರೆ ಇಂದು ಅವನು ಏನು ಹೇಳಿದ್ದೋ ಇದು ನನಗೀಗ ಅರ್ಥ ಆಗ್ತಾ ಇದೆ ಪ್ರಿಯರೇ. ಆದರೆ ಅದನ್ನು ಜೀವಿಸಬೇಕು. ನನಗೆ ಹೇಳಲಿಕ್ಕೆ ಈಸಿ, ಆದರೆ ಅವರು ಜೀವಿಸ್ತಾ ಇದ್ರು, ಅದಕ್ಕೆ ಅವರಿಗೆ ಮಾಡಿ ತೋರಿಸ್ಲಿಕ್ಕಾಯಿತು ಪ್ರಿಯರೇ. ಇನ್ನು ನಮಗೂ ಕೂಡ ಆಗಬೇಕು ಅಂತೇಳಿ ಯೇಸು ನಮಗೆ ಮತ್ತೊಮ್ಮೆ ಕರೆ ಕೊಡ್ತಾ ಇದ್ದಾರೆ. ಯಾಕೆ ಕೊರಗ್ತಾ ಇದ್ದೀರಿ? ಯಾಕೆ ನೋವು? ಯಾಕೆ ದುಃಖ? ಯಾಕೆ ಬೇಸರ? ಇದಿಲ್ಲ ಅದಿಲ್ಲ. ನಾನು ನಿಮಗೆ ಕೊಟ್ಟಿರೋದು ಏನು ಗೊತ್ತಾ? ಯೇಸು ಹೇಳ್ತಾ ಇದ್ದಾರೆ, ಅನಂತವಾದ, ಅಳಿಯದ, ಅಕ್ಷಯವಾದ ಸಿರಿ ಸಂಪತ್ತಿಗೆ ನಿಮ್ಮನ್ನು ಬಾಧ್ಯಸ್ಥರನ್ನಾಗಿ ಮಾಡಿದ್ದೇನೆ. ಕೋಟ್ಯಾಧಿಪತಿ ಅಲ್ಲ, ಈ ಜುಜುಬಿ ಕೋಟ್ಯಾಧಿಪತಿ ಅದಲ್ಲ, ಡಸ್ಟ್ ಅಲ್ಲ, ಇದೆಲ್ಲ ಡಸ್ಟ್. ನೀವೇನೆಲ್ಲ ಯೋಚಿಸ್ತಾ ಇದ್ದೀರಲ್ವ, ಅದೆಲ್ಲ ಡಸ್ಟ್. ಯಾರು ಹೇಳಿದ್ದು? ಸಂತ ಪೌಲರು, ನನ್ನ ಮಾತಲ್ಲ. ಆದರೆ ನನಗೆ ಆಗಬೇಕು ಅದು ಅಲ್ವಾ, ನಮ್ಗೆ ಆಗಬೇಕು, ನಮ್ಮೊಬ್ಬೊಬ್ಬರಿಗೂ ಕೂಡ ಅದು ಆಗಬೇಕು ಪ್ರಿಯರೇ. ಯಾಕಂದರೆ ನೋಡಿ, ನಮಗೆ ಇವತ್ತು ಈ ರೀತಿ ಪ್ರತಿಯೊಬ್ಬರಿಗೂ ಸಂತೈಸ್ಲಿಕ್ಕಾಗಬೇಕು. ಇನ್ನು ನೀವು ಹೋಗಿ ಲೋಕಕ್ಕೆ ಹೋಗಿ, ಒಂದೊಂದು ಮನೆಗಳಿಗೆ ಹೋಗಿ, ಎಲ್ಲರೂ ಕೊರಗ್ತಾ ಇದ್ದಾರೆ. ಯಾಕೆ ಗೊತ್ತಾ? ಯಾವಾಗ ಸಾವು ಬರುತ್ತೋ, ಸತ್ತ ನಂತರ ನನಗೇನಾಗುತ್ತೋ ಗೊತ್ತಿಲ್ಲ ಪ್ರಿಯರೇ. ಗೊತ್ತು ಗುರಿ ಇಲ್ಲದೆ ಜೀವಿಸ್ತಾ ಇದ್ದಾರೆ. ಆದರೆ ನಾವು ಅವರಂತೆ ಆಗಬಾರ್ದು, ಅವರಿಗೆ ಹೇಳುವವರಾಗಬೇಕು. ನಾವು ಜೀವಿಸಿ ತೋರಿಸಿ ಹೇಳುವವರಾಗಬೇಕು. ನೋಡಿ, ಆ ಒಂದು ದೇವ ಸೇವಕನ ಮರಣ ಹೇಳಿ ತೋರಿಸ್ತಾ ಇದೆ, ಎತ್ತಿ ತೋರಿಸ್ತಾ ಇತ್ತು. ಅವರು ಜೀವಿಸಿದ ಜೀವನ, ತನ್ನ ಮಕ್ಕಳಿಗೆ ಕಲಿಸಿದಂಥ ಆ ಮಾತುಗಳು, ಆ ವಾಕ್ಯದ ಆ ಸವಿರುಚಿ ಎದ್ದು ತೋರಿಸ್ತಾ ಇತ್ತು ಪ್ರಿಯರೇ. ಅದೇ ರೀತಿಯಲ್ಲಿ ನಮ್ಮ ಜೀವಿತ ತೋರಿಸಬೇಕು.
ನಾವು ಜೀವಿಸಿ ತೋರಿಸ್ಲಿಕ್ಕೇನೆ ನಿಜವಾಗ್ಲೂ ವಾಕ್ಯ ಕೊಟ್ಟಿದ್ದಾರೆ. ದೇವರಿಗೆ ಸ್ತೋತ್ರ. ಪ್ರತಿದಿನ ವೆಬ್ಎಕ್ಸಲ್ಲಿ ನಡೀತಾ ಇದೆ ರಿಟ್ರೀಟ್ಸ್ಗಳು. ಮುಂದಿನ ರಿಟ್ರೀಟ್ ನಮ್ಗೆ ಗೊತ್ತು, August 15th ಈವ್ನಿಂಗ್ ಸ್ಟಾರ್ಟ್ ಆಗುತ್ತೆ. 16th 17th 18 ಮುಲ್ಕಿ ಡಿವೈನ್ ಕಾಲ್ ಸೆಂಟರ್ ಮಂಗಳೂರಲ್ಲಿ ಇದೆ, ಎಲ್ಲರೂ ಬನ್ನಿ. ಓಕೆ, ಅಲ್ಲಿ ನಡೀತಾ ಇದೆ ಅಲ್ವಾ. ದಿಂಕ್ನಿ ಕೋಟೆಯಲ್ಲಿ ನಡೀತಾ ಇದೆ. ಫಸ್ಟ್ ಸಂಡೇ ನಾಡ್ದೇ ಇದೆ, 4th ಇದೆ ಬೆಂಗಳೂರು ಮೈಲಸಂದ್ರದಲ್ಲಿ ಒಂದು ದಿನದ ಧ್ಯಾನಕೂಟ. ಫಾಸ್ಟಿಂಗ್ ಪ್ರೇಯರ್ ಇದೆ ಫ್ರೈಡೇ ಸ್ಯಾಟರ್ಡೇ ಮೈಲಸಂದ್ರ ಮತ್ತು ಭೈರತಿಯಲ್ಲಿ. ಬನ್ನಿ ಪ್ರತಿಯೊಬ್ಬರು. ಯಾಕೆ ಬರಬೇಕು ಗೊತ್ತಾ? ಯಾಕೆ ಒಬ್ಬೊಬ್ಬರನ್ನು ಸಂತೈಸಲಿಕ್ಕೆ. ಯಾರಾದರೂ ಬಿದ್ದೋಗಿದ್ದಾರಾ? ಸಂತೈಸಿ. ಇದೇ ಸಂತೈಸುವಿಕೆ. ಯಾಕೆ ಹೇಳ್ತಾ ಇದ್ದಾನೆ ಗೊತ್ತಾ? ಮೊನ್ನೆ ಒಂದು ವಿಸಿಟಿಗೆ ಹೋಗಿದ್ದೆ. ಅಲ್ಲಿ ಇದ್ದಾರೆ ವೆಂಟಿಲೇಟರ್ ಪೇಷಂಟ್. 7 ದಿನದಿಂದ ಮಕ್ಕಳು ಊಟನೂ ಮಾಡಲಿಲ್ಲ, ಏನೂ ಇಲ್ಲ, ದುಃಖದಲ್ಲೇ ಇದ್ದಾರೆ. ಬಂದವರೆಲ್ಲ ದುಃಖಿಸುವವರೇ ಇರೋದು. ಹೇಳ್ಕೊಂಡು ಅವರು ಹತ್ತು ಗೋಳಾಡಿ ಕಣ್ಣೀರೆಲ್ಲ ಹೋಗ್ಬಿಟ್ಟಿದೆ ಅವ್ರದ್ದು. ಆದರೆ ಯಾರ ಮುಖಾಂತರ ಹೋಗಲಿಕ್ಕೆ ಚಾನ್ಸ್ ಸಿಕ್ತು, ದೇವರಿಗೆ ಸ್ತೋತ್ರ. ಅಲ್ಲಿ ಹೋಗಿ ಹೇಳಿದ್ದಿದೆ. ಆದರೆ ಆ ದಿನ ಅವ್ರ ಮುಖದಲ್ಲಿ ಸಂತೋಷ ಕಾಣಲಿಕ್ಕೆ ನನಗಾಯಿತು. ಯಾಕಂದರೆ ಅವ್ರು ಹೇಳ್ತಾರೆ 7 ದಿನದಿಂದ 10 ನನ್ನ ಸಾಕಾಗ್ಬಿಡ್ತು. ಯಾಕಂದರೆ ನೋಡಿ, 10 ಗೋಳಾಡಿದರೂ ಕೂಡ ಅವ್ರು ಎದ್ದು ಬರ್ತಾ ಇಲ್ಲ ಅಲ್ವಾ. ಆದರೆ ನೋಡಿ, ನಾವು ಯಾವಾಗ ಪ್ರಯತ್ನ ಪಡ್ತೇವಲ್ವ, ನಾವು ಜೀವಿಸಿ ಈ ವಾಕ್ಯಗಳನ್ನು ಸೌದು ನಾವು ಯಾವಾಗ ಅದನ್ನು ಹಂಚ್ತೇವಲ್ವ, ಖಂಡಿತವಾಗ್ಲೂ ಅದರ ಫಲ ನಮಗೆ ಕಾಣಲಿಕ್ಕಾಗುತ್ತೆ ಪ್ರಿಯರೇ. 100% ಆಗುತ್ತೆ. ಯಾಕಂದರೆ ಈ ದೇವರ ವಾಕ್ಯ ಜೀವಂತವಾಗಿವೆ ಪ್ರಿಯರೇ, ಸುಮ್ಮನೆ ಅಲ್ಲ. ಈಗ ನಾವು ಮಾತಾಡ್ತಾ ಇರುವಾಗ ನಿಮ್ಮಲ್ಲಿ ನನಗೆ ಗೊತ್ತಿಲ್ಲ, ಆದರೆ ನನ್ನಲ್ಲಿ ಆ ಒಂದು ಉಜ್ಜೀವನ ಆಗ್ತಾ ಇದೆ. ನಾನು ಮಾತಾಡ್ತಾ ಇರುವಾಗ ಪರಿಶುದ್ಧಾತ್ಮರು ನನ್ನೊಂದಿಗೆ ಮಾತನಾಡ್ತಾ ಇದ್ದಾರೆ, ಅದು ನನಗೆ ಗೊತ್ತು. ದೇವರಿಗೆ ಸ್ತೋತ್ರ. ಯಾಕಂದರೆ ಈ ವಾಕ್ಯಗಳು ಜೀವಂತವಾಗಿವೆ, ಜೀವವನ್ನು ತುಂಬಿಸ್ತವೆ. ಯಾರಿಗೆಲ್ಲ ಸಾವಿನ ಭಯ ಇದೆಯೋ, ನೋವಿನ ಭಯ ಇದೆಯೋ, ದುಃಖದ ರೋಗದ ವೇದನೆಯ ಭಯ ಇದೆಯೋ, ಅದನ್ನೆಲ್ಲ ತೆಗೆದು ಹಾಕುವಂಥ ವಾಕ್ಯಗಳಾಗಿವೆ ಇವು. ಸಾಧಾರಣ ಅಲ್ಲ, ನಿತ್ಯ ಜೀವವನ್ನು ಕೊಡುವಂಥ ವಾಕ್ಯವಾಗಿವೆ. ಕ್ರಿಯೆ ಮಾಡುತ್ತೆ ಪ್ರಿಯರೇ. ಇಬ್ಬಾಯಿ ಕತ್ತಿಗಿಂತಲೂ ಹರಿತವಾಗಿವೆ. ಅಂದರೆ ಏನು? ಒಂದು ವೇಳೆ ಸಾವಿನ ಭಯ, ದುಃಖ, ವೇದನೆ ಅದೆಲ್ಲ ಇದ್ದರೆ ಕತ್ತರಿಸಿ ತುಂಡು ಮಾಡ್ತಾ ಇದೆ ಈಗ ಅಲ್ವಾ. ನಮ್ಗೆ ಗೊತ್ತಿಲ್ಲದ ಹಾಗೆ ನಮ್ಮ ಒಳಗಡೆ ಅದು ಕಾರ್ಯ ಮಾಡ್ತಾ ಇದೆ. ಯಾವಾಗ ಸತ್ಯದ ಅರಿವು ಒಳಗೆ ಹೋಗುತ್ತೋ ಸುಳ್ಳೆಲ್ಲ ಹೋಗುತ್ತೆ. ನೋಡಿ, ನಮ್ಗೆ ಯಾಕೆ ತಪ್ಪು ಸಂಭವಿಸಿದೆ ಗೊತ್ತಾ? ಆಚೆ ದಡದ ಬಗ್ಗೆ ನಮ್ಗೆ ಗೊತ್ತೇ ಇಲ್ಲ. ಆಚೆ ದಡ ಇದೆ ಅಷ್ಟು ಗೊತ್ತು, ಆದರೆ ಆಚೆ ದಡ ಏನು ಗೊತ್ತಿಲ್ಲ. ಯಾಕೆ ಗೊತ್ತಾ? ಹಿಬ್ರಿಯರಿಗೆ ಬರೆದ ಪತ್ರ 6ನೇ ಅಧ್ಯಾಯ 19ನೇ ವಾಕ್ಯ. ಹಿಬ್ರಿಯ 6:19 ಯೋಚಿಸ್ತೇನೆ ನಾನು. ಥ್ಯಾಂಕ್ ಯು ಜೀಸಸ್. ಯೇಸುವೆ ಸ್ತೋತ್ರಪ್ಪ. ಈ ನಂಬಿಕೆ ನಿರೀಕ್ಷೆ. ನೋಡಿ ಅಲ್ಲಿ ಏನಿದೆ ಅಂದರೆ, ಈ ನಂಬಿಕೆ ನಿರೀಕ್ಷೆ. ಯಾವ ನಂಬಿಕೆ ನಿರೀಕ್ಷೆ? ನಮ್ಮ ಒಂದು ನಿಮಿಷ. ಯೇಸು ಎಂಬ ನಂಬಿಕೆ, ಯೇಸು ಎಂಬ ನಿರೀಕ್ಷೆ. ಯಾವ ನಂಬಿಕೆ ನಿರೀಕ್ಷೆ? ಯೇಸು ಎಂಬ ನಿರೀಕ್ಷೆ, ಯೇಸು ಎಂಬ ನಂಬಿಕೆ ಅಷ್ಟೇ, ಬೇರೆ ಯಾವುದೂ ಅಲ್ಲ. ಈಗ ನಮ್ಮಲ್ಲಿ ಏನೆಲ್ಲ ನಂಬಿಕೆ ಇದೆ? ಮೂಢನಂಬಿಕೆ ಇದೆ, ಅವಿಶ್ವಾಸ ಇದೆ, ಅಜ್ಞಾನ ಇದೆ, ದೇವ್ರ ವಾಕ್ಯ ಬಿಟ್ಟು ಎಲ್ಲ ಇದೆ. ಅದಿದ್ದರೆ ಆಗೋದಿಲ್ಲ. ಆದರೆ ಯೇಸು ಹೇಳುವಂತಹ ಈ ನಿರೀಕ್ಷೆ, ಇಲ್ಲಿ ಬರೆದಂತಹ ನಿರೀಕ್ಷೆ, ಅಂದರೆ ಒಂದಿನ ನಾವು ಮಾರ್ಪಾಡಾಗ್ತೇವೆ ಅದೆಲ್ಲ ಇದೆ. ಓಕೆ, ಇಲ್ಲಿ ನೋಡಿ, ಈ ನಂಬಿಕೆ ನಿರೀಕ್ಷೆ ಇಂಗ್ಲೀಷಲ್ಲಿ ಏನಿದೆ? ಹೋಪ್. ಸ್ಟೆಡ್ ಫಾಸ್ಟ್ ಹೋಪ್. ಶೋರ್ ಅಂದರೆ ಖಚಿತವಾದ ನಂಬಿಕೆ. ಇದು ಆಗೇ ಆಗುತ್ತೆ. ಈಗ ನೋಡಿ, ಈ ಲೋಕದಲ್ಲಿ ನಿಮಗೆ ಆಗೇ ಆಗುತ್ತೆ ಅಂತೇಳಿ ಹೇಳಲಿಕ್ಕಾಗುತ್ತಾ ಏನಾದರೂ? ಈಗ ಅವ್ರು ಹೇಳಿದ್ರಲ್ಲ, ಡಾಕ್ಟರ್, ಅವ್ರ ಮಗು ಬಂತು ಹೊರಗಡೆ, ಅದು ಏನಾಗುತ್ತೋ ನನಗೆ ಗೊತ್ತಿಲ್ಲ, ಅವರ ನಿರೀಕ್ಷೆ ಡಾಕ್ಟರ್ ಆಗಬೇಕು ಅಂತೇಳಿ. ಆಗೇ ಆಗುತ್ತಾ? ಆಗ್ಲೂಬೋದು, ಆಗದೇನೆ ಇರ್ಬೋದು, ಮಧ್ಯದಲ್ಲಿ ಹೋಗ್ಬೋದು, ಅಥವಾ ಎಲ್ಲೋ ಓಡಿ ಹೋಗ್ಬೋದು, ಗೊತ್ತಿಲ್ಲ ಅಲ್ವಾ? ಹೇಳಲಿಕ್ಕಾಗುತ್ತಾ? ನಮ್ಮ ಬಗ್ಗೆನೇ ನಮಗೆ ಕನ್ಫರ್ಮ್ ಇಲ್ಲ. ಇವತ್ತು ಇಲ್ಲಿಂದ ಅಲ್ಲಿಗೆ ಹೋಗ್ತೇವೋ ಇಲ್ವೋ ನಮ್ಗೆ ಗೊತ್ತಿಲ್ಲ. ಇಲ್ಲಿ ಕೂತ್ಕೊಂಡಲ್ಲೇ ಹೋಗ್ಬೋದು, ಔಟ್ ಆಗ್ಬೋದು, ಗೊತ್ತಿಲ್ಲ. ಯಾವಾಗ ಟೈಮ್ ಬರುತ್ತೋ ಹೋಗಲೇಬೇಕು ಅಲ್ವಾ? ಆ ರೀತಿ ನಾವಿದ್ದೇವೆ. ಆದರೆ
ನಾವು ಏನೆಲ್ಲ ನಿರೀಕ್ಷೆ ಇಟ್ಕೊಂಡು ಜೀವಿಸ್ತಾ ಇದ್ದೇವಲ್ವಾ. ಆದರೆ ಇಲ್ಲಿ ಹೇಳ್ತಾ ಇದ್ದಾರೆ, ಯಾವುದೇ ಲೋಕದ ನಿರೀಕ್ಷೆ ಅಲ್ಲ, ಬೈಬಲ್ ಬೋಧಿಸುವಂಥದ್ದು, ದೇವರ ವಾಕ್ಯದಲ್ಲಿ ಇರುವಂಥದ್ದು. ನೀವು ದೇವರ ವಾಕ್ಯ ಇಟ್ಕೊಂಡು ಯಾವುದಾದ್ರೂ ಲೋಕದ ವಿಷಯಕ್ಕಾಗಿ ಪ್ರಾರ್ಥಿಸುವುದಾದರೆ ಆ ಹೋಪ್ ಅಲ್ಲ ಕೊಡೋದು ಯೇಸು. ಯೇಸು ಎಲ್ಲೂ ಹೇಳಲಿಲ್ಲ, ನೀನು ಪ್ರಾರ್ಥನೆಗೆ ಬಾ ನಿನಗೆ ಮನೆ ಕಟ್ಟಿ ಕೊಡ್ತೇನೆ, ನೀನು ಪ್ರಾರ್ಥನೆಗೆ ಬಾ ನಿನ್ನ ಸಾಲ ತೀರಿ ಹೋಗುತ್ತೆ, ನೀನು ಪ್ರಾರ್ಥನೆಗೆ ಬಾ ನಿನಗೆ ಮತ್ತೆ ಅನಾರೋಗ್ಯನೇ ಬರುವುದಿಲ್ಲ, ನೀನು ಪ್ರಾರ್ಥನೆಗೆ ಬಾ ಇದಾಗುತ್ತೆ ಅದಾಗುತ್ತೆ, ಯಾವುದು ಹೇಳಲಿಲ್ಲ. ನೀನು ಯೇಸುವನ್ನು ಅರಿತುಕೋ, ನಿನಗೆ ನಿತ್ಯ ಜೀವ ಸಿಗುತ್ತೆ ಅಂತೇಳಿ ಹೇಳಿದ್ದಾರೆ. ಅಷ್ಟೇ ಹೇಳಿದ್ದಾರೆ, ಬಿಟ್ಟರೆ ಬೇರೆ ಏನಿಲ್ಲ, ಇಲ್ಲಿ ಬೇರೆ ಏನೂ ಇಲ್ಲ. ತಪ್ಪು ಸಂಭವಿಸಿದೆ ಪ್ರಿಯರೇ, ಅಜ್ಞಾನದ ಮುಖಾಂತರ. ಆದರೆ ದೇವರ ವಾಕ್ಯ ಅದನ್ನೆಲ್ಲ ತೆಗೆದು ಹಾಕ್ತಾ ಇದೆ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ನಂಬಿಕೆ ನಿರೀಕ್ಷೆ ನಮ್ಮ ಬಾಳ, ಈಗ ನಮ್ಮ ಬೇಡ, ನನ್ನ ಬಾಳ ನೌಕೆಯ ಸ್ಥಿರವಾದ ಹಾಗೂ ಸುರಕ್ಷಿತವಾದ ಲಂಗರಿನಂತೆ. ಭಯ ಆಗ್ತಾ ಇದೆ ಅಲ್ವಾ? ಈಗ ನೋಡಿ, ಒಂದು ಬೋಟ್ ಈಗ ಬೋಟಲ್ಲೇ ಇದ್ದೇವಲ್ವ ನಾವು, ಯೇಸು ಬೋಟಲ್ಲೇ ಕರ್ಕೊಂಡು ಹೋಗ್ತಾ ಇದ್ದಾರೆ. ಯೇಸುವೆ ಸ್ತೋತ್ರ ಅಪ್ಪ. ನೋಡಿ, ಬೋಟ್ ಯಾವುದಾದ್ರೂ ವಿತೌಟ್ ಆ್ಯಂಕರ್, ಲಂಗರು ಅಂದರೆ ಏನು ಗೊತ್ತಾ? ಲಂಗರ್ ಅಂದರೆ ಏನು? ಆ್ಯಂಕರ್. ಗ್ಲೆನ್ನಿಗೆ ನಗು ಬರ್ತಾ ಇದೆ, ನಿಜವಾಗ್ಲೂ ನಮಗೆ ಆ ದಿನ ಸಿಕ್ಕಿದ್ದು ಆ್ಯಂಕರ್ ಬೋಟು. ಓಕೆ, ನೋಡಿ, ಆ ಬೋಟಲ್ಲಿ ಆ್ಯಂಕರ್ ಇಲ್ಲದ ಯಾವುದಾದ್ರೂ ಬೋಟ್ ಇದೆಯಾ? ಯಾಕಿಲ್ಲ? ಯಾಕಂದರೆ ಬೋಟ್ ಓಡಿಸೋನಿಗೆ, ಬೋಟ್ ಮಾಡುವವನಿಗೆ ಅಷ್ಟು ಜ್ಞಾನ ಇದೆ. ಆಚೆ ದಡಕ್ಕೆ ಹೋಗಿ ನಾನು ಸೇರಬೇಕು, ಸೇಫ್ಟಿಯಾಗಿ ಸೇರಬೇಕು. ಒಂದು ವೇಳೆ ಮೀನು ಹಿಡಿಯೋನಾದರೆ ಅವನು ಮರಳಿ ಬರಬೇಕು, ಅವನಿಗೆ ಗೊತ್ತು. ಯಾಕೆ ಬೋಟಲ್ಲಿ ಇಟ್ಟಿದ್ದಾರೆ? ಯಾಕೆ ಲಂಗರ್? ಯಾಕೆ ಆ್ಯಂಕರ್? ಯಾಕೆ? ಸ್ಥಿರವಾದ, ಹೇಗಿರುತ್ತೆ? ಸ್ಥಿರವಾದ. ನಾನು ಓದಿದ್ದು ಇದು ಲಂಗರು ಅಂತೇಳಿ ಓದುವಾಗ ಓದಿದ್ದೇನೆಂದರೆ, ಆ್ಯಂಕರ್ ಎಲ್ಲಿರುತ್ತೆ ಗೊತ್ತಾ ನಿಮಗೆ? ಯಾರಿಗಾದರೂ ಎಲ್ಲಿರುತ್ತೆ? ಫ್ರಂಟಿಗಿರುತ್ತೆ. ಇವತ್ತು ನಮ್ಮ ಬಾಳ ನೌಕೆಯ ಲಂಗರು ಮುಂದಿದೆಯಾ ಹಿಂದಿದೆಯಾ ನೋಡಿ. ಏನು ಸುಮ್ಮನೆ ಬರೆದಿಲ್ಲ ಪವಿತ್ರಾತ್ಮರು, ಎಷ್ಟು ಒಳ್ಳೆ ರೀತಿಯಲ್ಲಿ ಬರೆದಿಟ್ಟಿದ್ದಾರೆ ಅಂದರೆ, ಒಂದೊಂದು ಉದಾಹರಣೆಗಳು ಅಷ್ಟು ನಮ್ಮ ಜೀವಿತಕ್ಕೆ ನಾವು ಅಳವಡಿಸಿ ಜೀವಿಸಬೇಕು ಅಂಥೇಳಿ ದೇವರು ಇದನ್ನು ಇಟ್ಟಿದ್ದಾರೆ ಪ್ರಿಯರೇ. ನೋಡಿ, ಒಂದು ದೋಣಿಗೆ, ಒಂದು ಬೋಟಿಗೆ ಅದರ ಆ್ಯಂಕರ್ ಮುಂದೆ ಇರುತ್ತೆ. ಯಾಕೆ ಗೊತ್ತಾ? ಯಾಕೆ? ಅಲೆಗಳು ಬಡಿತಾ ಇರುತ್ತೆ, ಸಮುದ್ರದಲ್ಲಿ ಅಲೆಗಳು ಬಡಿತಾ ಇರುತ್ತೆ ಪ್ರಿಯರೇ. ಮತ್ತು ಆ ಒಂದು ಆ್ಯಂಕರನ್ನು ತೆಗೆದು ಸಮುದ್ರದ ಆಳಕ್ಕೆ ಬಿಸಾಡ್ತಾರೆ. ಯಾಕೆ ಗೊತ್ತಾ? ಅದು ಸ್ಥಿರವಾಗಿ ಹೋಗಿ ನೆಲವನ್ನು ಕಚ್ಚಿಕೊಂಡು ನಿಲ್ಲುತ್ತೆ. ಆ ದೋಣಿ ಮುಳುಗುವುದಿಲ್ಲ. ಈ ಲೋಕದ ದೋಣಿ ಮುಳುಗ್ಬೋದು ಪ್ರಿಯರೇ, ಆದರೆ ಒಂದು ವೇಳೆ ಈ ನಿರೀಕ್ಷೆ ನಿಲ್ಲಲಿರುವುದಾದರೆ, ನನ್ನ ಪುನರುತ್ಥಾನ ಇದೆ, ನನ್ನಲ್ಲಿ ಯೇಸು ಬಂದು ನನ್ನನ್ನು ಕರೆದುಕೊಂಡು ಹೋಗ್ತಾರೆ, ನಾನು ಅವರಂತೆಯೇ ಮಾರ್ಪಾಡಾಗ್ತೇನೆ, ಅವರಲ್ಲಿ ನಾನು ನಿತ್ಯವೂ ಜೀವಿಸ್ತೇನೆ. ನನ್ನ ಜೀವಿತ ಈ ಲೋಕದ ಜೀವಿತ ಅಲ್ಲ, ಬದಲಾಗಿ ಶಾಶ್ವತವಾದ ಜೀವಿತಕ್ಕೆ ನನ್ನನ್ನು ಕರೆದಿದ್ದಾರೆ, ಅವರ ಪರಿಶುದ್ಧಾತ್ಮರನ್ನು ನನಗೆ ಕೊಟ್ಟಿದ್ದಾರೆ ಎಂದು ಅದನ್ನು ನೋಡ್ತಾ ನಾನು ಪ್ರತಿದಿನ ಎದ್ದೇಳಬೇಕು, ಅದನ್ನು ನೋಡ್ತಾ ಇರಬೇಕು, ನನ್ನ ಮುಂದೆ ಇರಬೇಕು ಅದು. ಆಗ ಒಂದು ವೇಳೆ ಏನಾದರೂ ಸಂಭವಿಸಿತು ಅಂತೇಳಿ ಯೋಚಿಸಿ, ಆಗ ಠಕ್ ಅಂತೇಳಿ ಆ್ಯಂಕರ್ ಕೆಳಗೆ ಹಾಕಿದರೆ ಸಾಕು. ಅಂದರೆ ಎಲ್ಲಿ ಹಾಕ್ಬೇಕು ಗೊತ್ತಾ? ಯೇಸುವಿನ ಆ ಒಂದು ಪ್ರೀತಿಯಲ್ಲಿ ಹಾಕಿದರೆ ಸಾಕು. ಅಂದರೆ ವಾಕ್ಯದ ಆಧಾರದ ಮೇಲೆ ನಮಗೆ ನಿಲ್ಲಿಕ್ಕಾಗುತ್ತೆ ಪ್ರಿಯರೇ. ಪ್ರಭುವಿನ ವಾಕ್ಯದಲ್ಲಿ ನಮಗೆ ಸ್ಥಿರವಾಗಿ ಆ ಟೈಮಿಗೆ ನಿಲ್ಲಿಕ್ಕಾಗುತ್ತೆ. ಸುಳ್ಳಲ್ಲ, ಇದು ಬರೆದಿರೋದು ಸುಳ್ಳಲ್ಲ. ನಮ್ಮ ಮನುಷ್ಯರ ಮಾತುಗಳು ಸುಳ್ಳಿರಬಹುದು, ಆದರೆ ಇದು ಸತ್ಯ. ಇದು ಸತ್ಯ. ಯಾಕಂದರೆ ಯೇಸು ಏನು ಹೇಳಿದ್ದಾರೆ? ನಾನೇ ಸತ್ಯ, ಐ ಆಮ್ ದ ಟ್ರೂತ್. ಯೇಸು ಸುಳ್ಳು ಹೇಳೋದಿಲ್ಲ. ಯೇಸುವನ್ನು ಮೋಸಗೊಳಿಸ್ಲಿಕ್ಕೂ ಆಗೋದಿಲ್ಲ ನಮಗೆ.
ನಾವು ಹೇಳ್ತೇವಲ್ವಾ ಬಾಯಲ್ಲಿ, ನಮಗೆ ನಿರೀಕ್ಷೆ ಇದೆಪ್ಪ. ಹೌದು, ನಾವು ಹೋಗ್ತೇವೆ. ಹೇಗೆ ಗೊತ್ತಾ? ಯಾವ ರೀತಿ ಅಂದರೆ, ಮೊನ್ನೆ ವಾಚನ ಇತ್ತು ಅಲ್ವಾ, ಮಾರ್ತನ ಬಳಿಯಲ್ಲಿ ಯೇಸು ಬಂದು ಹೇಳ್ತಾರೆ, ಪುನರುತ್ಥಾನ ಆಗುತ್ತೆ ಅಂತೇಳಿ ಹೇಳುವಾಗ, ಹೌದು ನಾನು ನಂಬ್ತೇನೆ, ನಿತ್ಯ ಜೀವ ಇದೆ, ಪುನರುತ್ಥಾನ ಆಗುತ್ತೆ ಅಂತೇಳಿ. ಆದರೆ ಆ ಒಂದು ಹೊಂಡದ ಆ ಒಂದು ಸಮಾಧಿಯ ಮುಂದೆ ನಿಲ್ಲುವಾಗ ಅವಳಿಗೆ 4 ದಿನ ಆಗಿದೆಪ್ಪ, 4 ದಿನ ಆಗಿದೆ ಅಂತೇಳಿ. ಆ ಥರ ನಾವು ಕೂಡ ಸೇಮ್ ಟೈಪ್ ನಾವು ಹೇಳ್ತೇವೆ ಬಾಯಲ್ಲಿ, ಆದರೆ ನಿಜವಾಗ್ಲೂ ನಮ್ಮ ಜೀವಿತ ನೋಡುವಾಗ ಅದು ಗೊತ್ತಾಗುತ್ತೆ ಪ್ರಿಯರೇ. ನಮ್ಮ ಜೀವಿತಗಳು ನಾವೇ ನೋಡ್ಕೊಳ್ಳೋಣ, ನಾವು ವೈಯಕ್ತಿಕವಾಗಿ ತೆಗೆದುಕೊಳ್ಳೋಣ. ನಮಗೆ ಯೇಸು ಕಲಿಸ್ತಾ ಇದ್ದಾರೆ. ಯಾಕಂದರೆ ಉತ್ತಮ ಗುರು ಯಾರು? ಯೇಸು ಮಾತ್ರ. ನನ್ನಿಂದ ಕಲಿತುಕೊಳ್ಳಿ ಅಂತೇಳಿ ಹೇಳಿ ಅವರು ಜೀವಿಸಿ ತೋರಿಸಿದ್ದಾರೆ ಪ್ರಿಯರೇ. ಅವರ ಆತ್ಮರು ನಮಗೆ ಯಾಕೆ ಕೊಟ್ಟಿದ್ದಾರೆ ಗೊತ್ತಾ? ಅವರ ಆತ್ಮರ ಒಂದು ಅನ್ಯೋನ್ಯತೆಯಲ್ಲಿದ್ದು ನಾವು ಈ ನಿರೀಕ್ಷೆಯಲ್ಲಿ ಜೀವಿಸಬೇಕು, ಸ್ಥಿರವಾಗಿ ನಿಲ್ಲಬೇಕು. ನೋಡಿ, ಇನ್ನೊಂದು ವಾಕ್ಯ ನೋಡಿದರೆ, ಹಿಬ್ರಿಯ 2:1 ನೀವು ನೋಡಿದರೆ ಗೊತ್ತಾಗುತ್ತೆ ನಿಮಗೆ. ಅಲ್ಲಿ ಏನಿದೆ? ಹಿಬ್ರಿಯ 2:1 ನೋಡಿ. ಹಿಬ್ರಿಯ ಇದು ಪತ್ರ ಇದೆ ಅಲ್ವಾ, ಎಚ್ಚರಿಕೆ ಕೊಡುವಂಥ ಒಂದು ಪತ್ರ, ಆಯಿತಾ? ಯಾರಿಗೆ? ವಿಶ್ವಾಸಿಗೆ, ಲೋಕದ ಜನರಿಗಲ್ಲ, ಬದಲಾಗಿ ವಿಶ್ವಾಸಿಗೆ ಒಂದು ಎಚ್ಚರಿಕೆಯ ಒಂದು ಪತ್ರವಾಗಿದೆ. ಯಾವ ಬಗ್ಗೆ? ವಿಶ್ವಾಸದಲ್ಲಿ ನೆಲೆಗೊಂಡು ಜೀವಿಸಲಿಕ್ಕೆ, ನಿರೀಕ್ಷೆಯನ್ನು ಇಟ್ಕೊಂಡು ಜೀವಿಸಲಿಕ್ಕೆ ಬರೆದಂತಹ, ವಿಶ್ವಾಸಿಗೆ ಬರೆದಂಥ ಒಂದು ಪತ್ರವಾಗಿದೆ. ನಮ್ಮನ್ನು ಎಚ್ಚರಿಸುವಂಥ ಪತ್ರವಾಗಿದೆ, ನಮ್ಮನ್ನು ಬಲಪಡಿಸುವಂಥ ಒಂದು ಪತ್ರವಾಗಿದೆ. ಅಲ್ಲಿ ಹೇಳ್ತಾರೆ ಏನಂದರೆ 2:1 ಹೇಳ್ತಾರೆ, ಆದುದರಿಂದ ಹುಚ್ಚು ಹೊಳೆ. ಇಲ್ಲಿ ಕನ್ಫರ್ಮ್ ಮಾಡ್ತಾ ಇದ್ದಾರೆ. ಈಗ ನಾವು ಯಾವ ಹೊಳೆಯಲ್ಲಿದ್ದೇವೆ? ಹುಚ್ಚು ಹೊಳೆಯಲ್ಲಿ. ಈಗ ದೋಣಿಯಲ್ಲಿದ್ದೇವೆ. ಈಗ ಹುಚ್ಚು ಹೊಳೆ ಹೇಗಿರುತ್ತೆ? ನಿಮಗೆ ಮೊನ್ನೆ ಒಂದು ಇನ್ಸಿಡೆಂಟ್ ಯಾವುದರಲ್ಲೂ ಆಗಿತ್ತಲ್ವಾ? ಹುಚ್ಚು ಹೊಳೆಯಲ್ಲಿ ಎಲ್ಲ ಕೊಚ್ಚು ಹೋದ್ರು. ಎಲ್ಲಿ ಅದು? ಎಲ್ಲೋ ಒಂದು ಓಕೆ, ಶಿರೂರಲ್ಲ, ಇನ್ನೊಂದು ಕಡೆ ಎಲ್ಲೋ, ಬಾಂಬೆಯಲ್ಲೆಲ್ಲೋ. ಓಕೆ, ಎಲ್ಲರೂ ಕೊಚ್ಕೊಂಡು ಹೋದ್ರು. ಆ ಥರ ನಾವು ಅವ್ರೇನು ತಿಳ್ಕೊಂಡ್ರು? ಒಬ್ಬರು ಇಟ್ಕೊಂಡು ನಿಂತರು, ಆಯಿತಾ? ಅವ್ರೇನು ಯೋಚಿಸಿದ್ರು ಅಂದರೆ, ಒಬ್ಬ ಗಟ್ಟಿಯಾಗಿದ್ದಾನಲ್ವಾ, ನಾವು ಕೂಡ ಹಿಡಿತೇವೆ ಅಂತೇಳಿ ಒಬ್ಬೊಬ್ಬರನ್ನು ಇಟ್ಕೊಂಡು ಕೂತ್ಕೊಂಡ್ರು. ಏನಾಯಿತು? ಒಬ್ಬ ಸ್ವಲ್ಪ ಅಲ್ಲಾಡಿದ, ಎಲ್ಲರೂ ಹೋದರು. ಅದೇ ರೀತಿ ನಾವು ಏನು ಮಾಡ್ತಾ ಇದ್ದೇವೆ ಗೊತ್ತಾ? ನಾವು ಒಬ್ಬೊಬ್ಬರನ್ನು ಇಟ್ಕೊಂಡು ಕೂತ್ಕೊಂಡಿದ್ದೇವೆ. ಹೌದಾ? ಯಾರು ಯೇಸುವನ್ನು ಇಟ್ಕೊಂಡು ಕೂತ್ಕೊಂಡಿದ್ದಾರೆ? ನಾವು ಹಿಡಿಬೇಕಾದದ್ದು ಯೇಸುವನ್ನು. ಈ ಹುಚ್ಚು ಹೊಳೆಯಲ್ಲಿ ನಿರೀಕ್ಷೆ ಒಂದೇ ಇರಬೇಕು, ಮನುಷ್ಯರನ್ನು ಪ್ರೀತಿಸಬೇಕು, ಆದರೆ ಇಟ್ಕೊಂಡಿರಬೇಕು ಯೇಸುವನ್ನು ಮಾತ್ರ, ಯೇಸು ಮಾತ್ರ. ನಾವು ಯಾರನ್ನು ಆಶ್ರಯಿಸಿದ್ದೇವೆ ಅಲ್ವಾ? ಒಂದೊಂದು ಉದಾಹರಣೆ ನಮಗೆ ಕಲಿಸ್ತಾ ಇದೆ ಪ್ರಿಯರೇ. ಯೋಚಿಸೋಣ. ಒಬ್ಬೊಬ್ಬರನ್ನ ಇಟ್ಕೊಂಡು ನಿಂತರೆ ನಾವು, ಒಬ್ಬ ಕಾಲು ಜಾರಿ ಹೋಯ್ತು ಅಂತೇಳಿ ಯೋಚಿಸುವಾಗ ಎಲ್ಲರೂ ಕೊಚ್ಕೊಂಡೇ ಹೋಗೋದು. ಆದರೆ ಒಂದು ವೇಳೆ ಯೇಸುವನ್ನು ಇಟ್ಕೊಂಡು ನಿಲ್ಲಿ, ಯೇಸು ನಮ್ಮನ್ನು ಹಿಡಿತಾರೆ, ನಾವು ಹಿಡಿಯೋದಲ್ಲ. ಯೇಸು ನಮ್ಮನ್ನು ಹಿಡಿತಾರೆ. ಯಾವಾಗ? ನಾವು ಅವರನ್ನು ಆಶ್ರಯಿಸುವಾಗ. ನಾವು ಹಿಡಿದ್ರೆ ಸೋತೋಗ್ತೇವೆ, ಆದರೆ ನಾವು ಕಚ್ಕೊಂಡು ನಿಲ್ಲಬೇಕು. ಇಲ್ಲಿ ಹೇಳ್ತಾರೆ, ಹುಚ್ಚು ಹೊಳೆಯಲ್ಲಿ ನೀವು ಪ್ರಯಾಣ ಮಾಡ್ತಾ ಇದ್ದೀರಿ, ಜಾಗರೂಕತೆ. ಹುಚ್ಚು ಹೊಳೆ ಇದು. ಯಾವಾಗ ಹೊಳೆ ಅದು ನಮ್ಮನ್ನು ಹುಚ್ಚಿಡ್ದು ನಮ್ಮನ್ನು ಹಿಡ್ಕೊಂಡು ಹೋಗುತ್ತೋ ಗೊತ್ತಿಲ್ಲ. ಆ ಹುಚ್ಚು ಹೊಳೆಯ ಒಂದು ಪ್ರಯಾಣದಲ್ಲಿ ನೀವಿದ್ದೀರಿ. ಆಚೆ ದಡಕ್ಕೆ ನೀವು ಸೇಫ್ ಆಗಿ ಸೇರಬೇಕು. ಅದಕ್ಕಾಗಿ ನಿರೀಕ್ಷೆ ಬೇಕು, ಹೋಪ್ ಬೇಕು. ಯಾರು? ಯೇಸು. ನಿಮ್ಮ ಆಸ್ತಿ, ನಿಮ್ಮ ಅಂತಸ್ತು, ನಿಮ್ಮ ಯಾವುದೇ ಒಂದು ಬಿಸ್ನೆಸ್ ಇರ್ಬೋದು, ಯಾವುದು ಅಲ್ಲ ಹೋಪ್. ನಾನು ಹೇಳ್ತಾ ಇಲ್ಲ ನೀವು ಏನು ಮಾಡಬೇಡಿ ಅಂತೇಳಿ ಅಲ್ಲ. ಏನು ಜೀವನಾಧಾರಕ್ಕಿದೆಯೋ ಅದು ಮಾಡಲೇಬೇಕು. ಯಾಕಂದರೆ ಸಂತ ಪೌಲರು ಕೂಡ ಹೇಳ್ತಾರೆ, ಯಾತಕ್ಕಾಗಿ ಮಾಡಬೇಕು ಕೂಡ ಇದೆ, ಸುಮ್ಮನೆ ನಮ್ಮ ಒಂದು ಐಷಾರಾಮಕ್ಕೆ ಅಲ್ಲ. ಬದಲಾಗಿ ಅವರು ಪ್ರೇಷಿತರ ಕಾರ್ಯಕಲಾಪದಲ್ಲಿ 14ನೇ ಅಧ್ಯಾಯದಲ್ಲಿ ಅವ್ರು ಹೇಳ್ತಾರೆ, ನಾನು ಕೂಡ ಶ್ರಮಪಟ್ಟು ದುಡ್ದು ನಿಮ್ಮನ್ನು ಸಾಕಿದ್ದೇನೆ. ಅಂದರೆ ಅವರು ಶುಭ ಸಂದೇಶದ ಜೊತೆಗೆ ಅವರು ಟೆಂಟ್ ಕಟ್ಟುವ ಕೆಲಸವನ್ನು ಕೂಡ ಮಾಡ್ತಾಯಿದ್ರು. ಪ್ರಾಮಾಣಿಕತೆಯಿಂದ ಅವರು ಅವರ ಒಂದು ದಿನದ ಒಂದು ಆಹಾರವನ್ನು ಅವರು ಸಂಪಾದಿಸ್ತಾ ಇದ್ದರು. ಮಾತ್ರವಲ್ಲ, ಬೇರೆಯವರನ್ನು ಕೂಡ ಅವರು ಸಾಕ್ತಾಯಿದ್ರು ಅಲ್ವಾ? ಆ ರೀತಿ ನಾವು ಆಲಸಿಗಳಾಗೋದು ಬೇಡ. ಬದಲಾಗಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಇಲ್ಲಿ ನಾವು ಮಾಡುವಂಥದ್ದು ಕೆಲಸ ನಾವು ಅದನ್ನು ಡಿಪೆಂಡ್ ಆಗುವುದಲ್ಲ, ಆ ಥರ ಅಲ್ಲ. ಬದಲಾಗಿ ಅವ್ರು ಏನು ಮಾಡಿದರು? ಯೇಸುವಿಗಾಗಿ ಅವರು ಪ್ರಯತ್ನಿಸಿದರು, ಯೇಸುವಿಗಾಗಿ ಜೀವಿಸಿದರು.
ಅವರ ಆಸ್ತಿ ಪಾಸ್ತಿಯನ್ನು ಅವರ ಯಾವುದೇ ಹಣವನ್ನು ಆಶ್ರಯಿಸಿ ಇರಲಿಲ್ಲ. ಬದಲಾಗಿ ಅವರ ಆಶ್ರಯ ಒಂದೇ ಆಗಿತ್ತು, ಅವರ ನಿರೀಕ್ಷೆ ಒಂದೇ ಆಗಿತ್ತು, ನಾನು ಯೇಸುವಿನಲ್ಲಿ ಒಂದಾಗಬೇಕು ಅಂತೇಳಿ. ಅದೇ ರೀತಿಯಲ್ಲಿ ಹೇಳ್ತಾರೆ, ಹುಚ್ಚುಹೊಳೆಯಲ್ಲಿ ಕೊಚ್ಚಿ ಹೋಗದ ಹಾಗೆ ನಾವು ಕೇಳಿರುವ ಸತ್ಯಗಳಿಗೆ. ಈಗ ನಾವೇನೆಲ್ಲ ಕೇಳಿಸ್ಕೊಂಡಿದ್ದೇವೋ ಅಲ್ವಾ? ಏನೆಲ್ಲ ಕೇಳಿಸ್ಕೊಂಡಿದ್ವಿ? ನಿರೀಕ್ಷೆ ಬಗ್ಗೆ, ಜೀವಂತ ನಿರೀಕ್ಷೆ. ಆಯಿತಾ? ನೀವು ಇದನ್ನು ಯಾವಾಗ ನಾವು ಅರ್ಥಕೊಳ್ತೇವಲ್ವ, ಈ ನಿರೀಕ್ಷೆ ಯಾವಾಗ ನೋಡಿ, ನಮಗೆ ಇಲ್ಲಿಂದ ಅಲ್ಲಿ ಹೋಗಬೇಕು ಎಂಬ ನಿರೀಕ್ಷೆ ಬೇಕು ಅಲ್ವಾ? ಈಗ ಇಲ್ಲಿಂದ ನನಗೆ ಮಂಗಳೂರು ಹೋಗಬೇಕಾದ್ರೆ ಈಗ ನನಗೊಂದು ನಿರೀಕ್ಷೆ ಬೇಕು, ಹೌದು ನಾಳೆ ತಲುಪ್ತೇನೆ ಅಲ್ವಾ? ಆ ಒಂದು ನಿರೀಕ್ಷೆ ನನಗೆ ಬೇಕು, ಆಗ ನನಗೋಗಿ ತಲುಪಲಿಕ್ಕಾಗುತ್ತೆ. ಅದೇ ರೀತಿ ಒಂದೊಂದು ನಿರೀಕ್ಷೆ ನಮಗಿರುತ್ತೆ ಅಲ್ವಾ? ಅದೇ ರೀತಿ ಈ ನಿರೀಕ್ಷೆ ನಮಗೆ ಬೇಕು ಪ್ರಿಯರೇ. ಈ ನಿರೀಕ್ಷೆ ಅಂದರೆ ನಮಗೆ ಗೊತ್ತೇ ಇಲ್ಲ, ಆ ಜಾಗಕ್ಕೆ ನಾನು ಹೋಗ್ತಾ ಇದ್ದೇನೆ ಅಂತೇಳಿ ಗೊತ್ತೇ ಇಲ್ಲದಿದ್ದರೆ ಹೇಗೆ ಸಂತೋಷದಿಂದ ಆಗುತ್ತೆ ಪ್ರಿಯರೇ? ಸಂತೃಪ್ತಿಯಿಂದ ಹೇಗೆ ಜೀವಿಸ್ಲಿಕ್ಕಾಗುತ್ತೆ? ಇಂದು ತೃಪ್ತಿ ಯೇಸು, ಹೌದು. ಯಾಕೆ? ಈ ಲೋಕವನ್ನು ಕೊಡ್ಲಿಕ್ಕಾ? ಅಲ್ಲ. ತೃಪ್ತಿ ಆ ನಿತ್ಯ ಜೀವ ಪ್ರತಿಯೊಬ್ಬರಿಗೂ ಬೇಕು. ಯಾಕಂದರೆ ಆದಾಮ ಕಳ್ಕೊಂಡ ಪ್ರಿಯರೇ. ಆದರೆ ನನಗೆ ನಿನಗೆ ವಿಶ್ವಾಸಿಯಾದ ಪ್ರತಿಯೊಬ್ಬರಿಗೂ ಕೂಡ ಆ ಏದೇನು ತೋಟ ಅಲ್ಲ, ಬದಲಾಗಿ ಸ್ವರ್ಗ ಸಾಮ್ರಾಜ್ಯ ನಿತ್ಯಕ್ಕೂ ಜೀವಿಸುವಂಥ ಒಂದು ಸೌಭಾಗ್ಯ. ಅದಕ್ಕಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ಕೇಳಿಸಿಕೊಂಡ, ಈಗ ನಾವೇನು ಕೇಳಿಸ್ಕೊಂಡಿದ್ದೇವೋ ಆ ಸತ್ಯಕ್ಕೆ ಬಿಗಿಯಾಗಿ ಕಚ್ಚಿಕೊಳ್ಳಿ, ಅಂದರೆ ಬಿಡಬೇಡಿ ಅಂತೇಳಿ ಹೇಳ್ತಾ ಇದ್ದಾರೆ. ಈಗ ಇಲ್ಲಿಂದ ಹೊರಗಡೆ ಹೋಗುವಾಗ ಏನಾದರೂ ಬರುತ್ತೆ, ಆಗ ಅದಕ್ಕೆ ನಾವು ಬಿಟ್ಟು ಕೊಡ್ತೇವೆ. ನಮ್ಮ ಮನಸ್ಸು ಬಿಟ್ಟು ಕೊಡಬಾರ್ದು. ನಮ್ಮ ಮನಸ್ಸಿನಲ್ಲೇ ಎಲ್ಲ ಆಗುವುದು. ಇಲ್ಲಿ ಬೇಕು ನಿರೀಕ್ಷೆ ನಮ್ಮ ಕಣ್ಣ ಮುಂದೆ. ದಾವಿದ ಹೇಳ್ತಾನೆ, ಇರಿಸಿಕೊಳ್ಳುವೆ ಸತತವು ಪ್ರಭುವನ್ನು ಕಣ್ಣೆದುರಿಗೆ. ಏನದು? ಅದು ನಿರೀಕ್ಷೆ ಪ್ರಿಯರೇ. ಎಲ್ಲ ವಿಶ್ವಾಸಿಗಳು, ನೀವು ಓದ್ತೀರಿ ಇಬ್ರಿಯರಿಗೆ ಬರೆದ ಪತ್ರದಲ್ಲಿ 11ನೇ ಅಧ್ಯಾಯ, ಮತ್ತೊಮ್ಮೆ ಓದಿ. ಎಷ್ಟೋ ಸಲ ಹೇಳ್ತಾ ಇದ್ದಾರೆ ಬ್ರದರ್, ಮತ್ತೊಮ್ಮೆ ಓದಿ 11ನೇ ಅಧ್ಯಾಯ. ಅಲ್ಲಿ ಏನು ಅವ್ರದ್ದು ನಿರೀಕ್ಷೆ? ಇದೇ ನಿರೀಕ್ಷೆ. ಓದಿ ನೀವು. ಎಷ್ಟೋ ವಿಶ್ವಾಸಿಗಳಿದ್ದಾರೆ. ಇಂದು ನಾವು ವಿಶ್ವಾಸಿಗಳಂತೇಳಿ ನಾವು ಹೇಳ್ತಾ ಇದ್ದೇವೆ. ನಿಜವಾಗ್ಲೂ ಇದೆಯಾ ವಿಶ್ವಾಸ? ಈ ಹೋಪ್ ಇಲ್ಲದಿದ್ದರೆ ನಿನ್ನ ವಿಶ್ವಾಸ ವ್ಯರ್ಥ ವಿಶ್ವಾಸ. ಇದನ್ನು ಕೇಳಿಸ್ಕೊಳ್ಳುವಾಗ ನಿನಗೆ ಭಯ ಆಗ್ತಾ ಇದ್ದರೆ ಖಂಡಿತವಾಗ್ಲೂ ನಿಜವಾಗ್ಲೂ ವ್ಯರ್ಥ ವಿಶ್ವಾಸ. ಬದಲಾಗಿ ನಮಗೆ ಸಂತೋಷಿಸ್ಲಿಕ್ಕೆ ಆಗಬೇಕು, ಸ್ತೋತ್ರಪ್ಪ ಅಂತೇಳಿ ಹೇಳಲಿಕ್ಕಾಗಬೇಕು, ಒಬ್ಬೊಬ್ಬರನ್ನು ಸಂತೈಸ್ಲಿಕ್ಕೆ ಆಗಬೇಕು. ಆಗ್ತಾ ಇಲ್ಲದಿದ್ದರೆ ಎಲ್ಲೋ ನಾನು ತಪ್ಪಿ ಹೋಗಿದ್ದೇನೆ. ಇದು ನಾವು ಬೆಳಿಬೇಕು ಪ್ರಿಯರೇ. ಈ ನಿರೀಕ್ಷೆ ಕಣ್ಣ ಮುಂದೆ ಸತತವೂ ಇರಿಸುತ್ತೇನೆ. ಕೊಚ್ಚಿಕೊಂಡು ಹೋಗಬಾರ್ದು. ಕೇಳಿಸಿಕೊಂಡ ಸತ್ಯಗಳಿಗೆ ಬಿಗಿಯಾಗಿ 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 ಹೇಳಿ ನಿಮ್ಮ ಮನಸ್ಸಿಗೆ. ಈ ಸಮಯದಲ್ಲಿ ಕಣ್ಣುಗಳನ್ನು ಮುಚ್ಚಿ ಈಗೇನೆಲ್ಲ ಧ್ಯಾನಿಸಿದ್ದೇವೋ, ಏನೆಲ್ಲ ಧ್ಯಾನಿಸಿದ್ದೇವೆ ಮನಸ್ಸಿಗೆ ತಂದುಕೊಳ್ಳಿ. ಭಾಳ ನೌಕೆಯಲ್ಲಿ ನಾವಿದ್ದೇವೆ. ಯೇಸು ನಮ್ಮನ್ನು ಕರೆದಿದ್ದಾರೆ ಪ್ರಿಯರೇ. ಯೇಸು ನಮ್ಮನ್ನು ಕರೆದಿದ್ದಾರೆ. ಈ ಬಾಳ ನೌಕೆಯಲ್ಲಿ ನಾವಿಕ ಇದ್ದಾರೆ, ಯೇಸು ಇದ್ದಾರೆ. ಅಂದು ಶಿಷ್ಯರ ನಾವಿಕ ಯೇಸುವೇ ಆಗಿದ್ದರು. ಅಲ್ಲಿ ಅಲ್ಲೋಲ ಕಲ್ಲೋಲ ಆಯಿತು, ಆದರೂ ಕೂಡ ಅಲ್ಲಿ ಯೇಸು ಅವರ ಜೊತೆಗಿದ್ರು. ಅದೇ ರೀತಿಯಲ್ಲಿ ಇಂದು ನಾವು ಕೂಡ ಅದೇ ಬಾಳ ನೌಕೆಯಲ್ಲಿದ್ದೇವೆ. ನಮ್ಮ ಜೊತೆಗೆ ಆ ಯೇಸು ಇದ್ದಾರೆ. ಅಷ್ಟು ವಿಶ್ವಾಸಿಸಬೇಕು. ಇಮ್ಯಾನ್ಯುಯಲ್, ಯೇಸು ನನ್ನೊಂದಿಗೆ ಇದ್ದಾರೆ. ಹೇಳಿ, ಯೇಸು ನನ್ನೊಂದಿಗೆ ಇದ್ದಾರೆ. ಈ ಪಯಣದಲ್ಲಿ ಯೇಸು ನನ್ನೊಂದಿಗೆ ಇದ್ದಾರೆ. ಯೇಸು ನನ್ನೊಂದಿಗೆ ಇದ್ದಾರೆ. ಯೇಸು ನನ್ನೊಂದಿಗೆ ಇದ್ದಾರೆ. ಹಾಲೆಲೂಯಾ. ಹೌದು ಪ್ರಿಯರೇ, ಯೇಸು ನನ್ನೊಂದಿಗೆ ಈ ಬಾಳ ನೌಕೆಯಲ್ಲಿದ್ದಾರೆ. ಈಗ ನನ್ನ ನಿರೀಕ್ಷೆ ಏನು? ಯೇಸು ಮರಳಿ ಬರ್ತಾರೆ. ಯೇಸು ಮರಳಿ ಬರ್ತಾರೆ. ಯೇಸು ನನ್ನನ್ನು ಕರೆದುಕೊಂಡು ಹೋಗಲು ಬರ್ತಾರೆ. ನನ್ನ ಕಣ್ಣ ಮುಂದೆ ತೆಗೆದುಕೊಳ್ಳೋಣ ಪ್ರಿಯರೇ. ಅದನ್ನು ನಮ್ಮ ಕಣ್ಣ ಮುಂದೆ ತರೋಣ. ಆಗ ನಂಬಿಕೆ, ನಿರೀಕ್ಷೆ ಮತ್ತೆ ಮರುಕಳಿಸ್ತದೆ. ಇಂದು ನಿನ್ನ ಕಣ್ಣ ಮುಂದೆ ಏನಿದೆ? ಎದ್ದು ನಿಂತುಕೋ ಈ ಸಮಯದಲ್ಲಿ. ನಿನ್ನ ಕಣ್ಣ ಮುಂದೆ ಏನಿದೆ? ನಮ್ಮ ಕಣ್ಣ ಮುಂದೆ ಪ್ರಲಾಪಗಳು ಬರೆದ ಪುಸ್ತಕದಲ್ಲಿ 3ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ಹೇಳುವ ಪ್ರಕಾರ, ನೀನು ಪಟ್ಟ ಕಷ್ಟ, ದುಃಖ, ನೋವು, ವೇದನೆ ಅದೆಲ್ಲ ಕೂಡ ನಿನ್ನ ಮುಂದೆ ಬರ್ತಾ ಇರ್ಬೋದು.
ನೀನು ಪಟ್ಟ ಕಷ್ಟ, ದುಃಖ, ವೇದನೆ, ನೋವು ಅದನ್ನೆಲ್ಲ ನಿನ್ನ ಕಣ್ಣ ಮುಂದೆ ತರುವಾಗ ನಿನ್ನ ಮನಸ್ಸು ಸೊರಗಿ ಹೋಗುತ್ತದೆ ಮತ್ತು ನಿನ್ನ ಮನಸ್ಸು ಕಹಿಯಾದ ಅನುಭವವನ್ನು ಅನುಭವಿಸ್ತಾ ಇದೆ. ಇಂದು ತಪ್ಪು ಸಂಭವಿಸಿದೆ. ಯಾಕಂದರೆ ನೀನು ಪಟ್ಟಂತಹ ಕಷ್ಟ, ದುಃಖ ಅಂದರೆ ನಾನು ಎಂಬ ಸ್ವಭಾವ ನಿನ್ನಲ್ಲಿರುವುದ ಕಾರಣ ಆ ಒಂದು ಕಷ್ಟ ದುಃಖಗಳು ಮತ್ತೆ 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 ಮನಸ್ಸಿಗೆ ತಂದುಕೊಂಡು ನೋವನ್ನು ಅನುಭವಿಸ್ತಾ ಇದ್ದಿ. ಕಹಿಯಾದ ಅನುಭವ ನಿನ್ನಲ್ಲಿ ಆಗ್ತಾ ಇದೆ. ಆದರೆ ಯೇಸು ಹೇಳ್ತಾ ಇದ್ದಾರೆ, ಇಂತಿರಲು ಈ ಸಮಯದಲ್ಲಿ ಇಂತಿರಲು ನಿನ್ನ ಅಪಾರ ಕರುಣೆಯನ್ನು ಜ್ಞಾಪಕಕ್ಕೆ ತಂದುಕೊಳ್ಳುತ್ತೇನೆ ಎಂದು. ಈ ಸಮಯದಲ್ಲಿ ಸಂಪೂರ್ಣವಾಗಿ ನಮ್ಮ ಮನಸ್ಸಿಗೆ ಅವರ ಒಂದು ಕರುಣೆಯನ್ನು ನೆನಪಿಗೆ ತಂದುಕೊಳ್ಳೋಣ ಪ್ರಿಯರೇ. ಅವರ ಕರುಣೆ ಆ ಶಿಲುಬೆಯ ಮುಖಾಂತರ ನಮಗೆ ಸ್ವೀಕಾರವಾಗಿದೆ. ಅವರ ಪ್ರೀತಿ ಆ ಶಿಲುಬೆಯ ಮುಖಾಂತರ ನಮಗೆ ಸ್ವೀಕಾರವಾಗಿದೆ. ಈ ಸಮಯದಲ್ಲಿ ಅದನ್ನು ನಮ್ಮ ಕಣ್ಣ ಮುಂದೆ ತಂದುಕೊಳ್ಳೋಣ. ಆಗ ನಂಬಿಕೆ, ನಿರೀಕ್ಷೆ ಮರುಕಳಿಸ್ತದೆ. ಆ ನಿರೀಕ್ಷೆ ನಮ್ಮಲ್ಲಿ ಮರುಕಳಿಸ್ತಾ ಇದೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಯೇಸುವೆ, ನೀವು ನನಗಾಗಿ ಮರಳಿ ಬರುವುದಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ಸ್ತೋತ್ರ ಯೇಸುವೆ, ವಂದನೆ ಯೇಸುವೆ, ಆರಾಧನೆ ಯೇಸುವೆ, ಮಹಿಮೆ ದೇವ. ಹಾಲೆಲೂಯಾ, ಹಾಲೆಲೂಯಾ. ಸ್ತೋತ್ರಪ್ಪ ನನಗಾಗಿ ಮತ್ತೆ ಮರಳಿ ಬರುವವರೇ ನಿಮಗೆ ಸ್ತೋತ್ರ ಯೇಸುವೆ, ವಂದನೆ ಯೇಸುವೆ, ಆರಾಧನೆ ಯೇಸುವೆ, ಮಹಿಮೆ ದೇವ. ಸ್ತೋತ್ರಪ್ಪ ಸ್ತೋತ್ರ ಯೇಸುವೆ, ವಂದನೆ ಯೇಸುವೆ, ಆರಾಧನೆ ಯೇಸುವೆ, ಮಹಿಮೆ ದೇವ. ನಮ್ಮನ್ನು ಸಂತೈಸುತ್ತಿರುವ ಕರ್ತನೆ ನಿಮಗೆ ಸ್ತೋತ್ರಪ್ಪ. ಸ್ತೋತ್ರಪ್ಪ. ಅವಮಾನ ಪಟ್ಟ ನನ್ನ ಸನ್ಮಾನ ಮಾಡಿರುವೆ, ಆಳೆಂದ ಸ್ಥಳದಲ್ಲಿಯೇ ಅರಸನಾಗಿ ಮಾಡಿದೆ. ಅವಮಾನ ಪಟ್ಟ ನನ್ನ ಸನ್ಮಾನ ಮಾಡಿರುವೆ, ಆಳೆಂದ ಸ್ಥಳದಲ್ಲಿಯೇ ಅರಸನಾಗಿ ಮಾಡಿದೆ. ಲೋಕವ ಗೆದ್ದವನೇ, ಸಂತೋಷದಿಂದ ನನಗಾಗಿ ಬರುವವನೇ, ಪಾತಾಳ ಗೆದ್ದವನೇ, ನನಗಾಗಿ ಬರುವವನೇ. ಸಂತೋಷಿಸಿ ಪ್ರಿಯರೇ, ಸಂತೈಸಿರಿ. ಎಡಕ್ಕೆ ಬಲಕ್ಕೆ ಇರುವವ್ರನ್ನ ಹೇಳಿ, ಯೇಸು ನನಗಾಗಿ ಬರ್ತಾರೆ. ಹೇಳಿ, ಯೇಸು ನನಗಾಗಿ ಬರ್ತಾರೆ. ಯೇಸು ನಿನಗಾಗಿಯೂ ಬರ್ತಾರೆ. ಯೇಸು ನಿನ್ನನ್ನು ಕರೆದುಕೊಂಡು ಹೋಗಲು ಬರ್ತಾರೆ. ಹೌದು ಪ್ರಿಯರೇ, ಇದೇ ನಂಬಿಕೆ, ನಿರೀಕ್ಷೆ ನಮ್ಮಲ್ಲಿ ಮತ್ತೆ ಮರುಕಳಿಸಿದ್ದಾರೆ. ಅದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರವನ್ನು ಸಲ್ಲಿಸೋಣ. ಏಕೆಂದರೆ ಅವರನ್ನು ನಂಬಿ ಬಂದವರನ್ನು ಅವರು ಕೈ ಬಿಡುವುದಿಲ್ಲ ಪ್ರಿಯರೇ. ಅವರನ್ನು ನಂಬಿ ಬಂದವರನ್ನು ಅವರು ಯಾವತ್ತೂ ತಳ್ಳಿ ಬಿಡುವುದಿಲ್ಲ. ಬದಲಾಗಿ ಹೊಸದಾದ ಕಾರ್ಯ ನಮ್ಮೊಬ್ಬೊಬ್ಬರಲ್ಲಿ ಪ್ರಾರಂಭಿಸಿದ್ದಾರೆ. ಅದನ್ನು ಪೂರ್ತೀಕರಿಸುವವರು ಅವನೇ ಆಗಿದ್ದಾರೆ. ವಿಶ್ವಾಸವನ್ನು ಹುಟ್ಟಿಸಿದ್ದಾರೆ. ಆ ವಿಶ್ವಾಸವನ್ನು ಪೂರ್ತೀಕರಿಸುವಂಥ ದೇವರು ನಮ್ಮ ಮಧ್ಯದಲ್ಲಿದ್ದಾರೆ. ಅಪ್ಪ ಪಿತನೇ, ಈ ಸಮಯದಲ್ಲಿ ಅಪ್ಪ ನೀವು ತಿಳಿಸಿಕೊಟ್ಟಂಥ ಸತ್ಯದ ಅರಿವಿಗಾಗಿ ನಿಮಗೆ ಸ್ತೋತ್ರ ಅಪ್ಪ. ದೇವ, ನೀವು ನಮ್ಮ ಜೊತೆಗಿದ್ದು ನಮ್ಮನ್ನು ನಡೆಸುತ್ತಾ ಇದ್ದೀರಿ ಅಪ್ಪ. ಅದಕ್ಕಾಗಿಯೂ ನಿಮಗೆ ಸ್ತೋತ್ರ ಅಪ್ಪ. ದೇವ, ನಂಬಿಕೆ ನಿರೀಕ್ಷೆಯನ್ನು ಮತ್ತೆ ಮರುಕಳಿಸಿದ ಕರ್ತನೆ, ನಿಮ್ಮ ವಾಕ್ಯದ ಮುಖಾಂತರ ನಮ್ಮಲ್ಲಿ ಉಂಟಾದ ಚೈತನ್ಯಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ದೇವ, ನಮ್ಮಲ್ಲಿ ದೇವ ಆತ್ಮರ ಬಲ ಇನ್ನೂ ಅಧಿಕವಾಗಲಿ ಅಪ್ಪ, ಇನ್ನೂ ಅಧಿಕವಾಗಿ ಅಪ್ಪ. ಈ ನಿರೀಕ್ಷೆಯನ್ನು ದೇವನ ಸತತವು ನಮ್ಮ ಕಣ್ಣೆದುರಿಗೆ ಇರಿಸುತ್ತಾ ದೇವ ನಿತ್ಯ ಜೀವದ ನಿರೀಕ್ಷೆಯನ್ನು ಹೊಂದಿಕೊಂಡು ಅನೇಕರನ್ನು ಅಪ್ಪ ಈ ನಿತ್ಯ ಜೀವದೆಡೆಗೆ ಕರೆತರುವಂಥ ಆ ಒಂದು ದೇವ ಬಲ, ಕೃಪೆ ಪ್ರತಿಯೊಬ್ಬರಲ್ಲೂ ಸ್ವೀಕಾರವಾಗಲಿ ಯೇಸು ನಾಮದಲ್ಲಿ ಅಪ್ಪ. ಅಜ್ಞಾನ, ಅವಿಶ್ವಾಸ ಯೇಸು ನಾಮದಲ್ಲಿ ಲಯವಾಗಿ ಹೋಗಲಿ ಅಪ್ಪ. ಸೈತಾನನ ಕುತಂತ್ರಗಳು ಯೇಸು ನಾಮದಲ್ಲಿ ಲಯವಾಗಿ ಹೋಗಲಿ ಅಪ್ಪ. ಯಾರಾದರೂ ಅನಾರೋಗ್ಯದಿಂದ ಇದ್ದಾರೆ ಯೇಸು ನಾಮದಲ್ಲಿ ಅಪ್ಪ ಸೌಖ್ಯ, ಯೇಸುವಿನ ಗಾಯಗಳಿಂದ ಹರಿದು ಬಂದಂಥ ಅದೇ ಸೌಖ್ಯ ಯೇಸು ನಾಮದಲ್ಲಿ ದೇಹಾತ್ಮ ಪ್ರಾಣದಲ್ಲಿ ಸ್ವೀಕಾರವಾಗಲಿ. ಹಾಲೆಲೂಯಾ, ಹಾಲೆಲೂಯಾ. ಯೇಸುವೇ ಸ್ತೋತ್ರ ಅಪ್ಪ, ಸ್ತೋತ್ರ. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೇ ಸ್ತೋತ್ರ. ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸುತ್ತಾ ಇದ್ದೇವೆ. ಆಮೆನ್.